ಅಭಿನಯನ ಹೆಂಗೆ ನಾವು ಎಕ್ಸ್ಪ್ರೆಷನ್ಸ್ ಸ್ಟೇಜ್ ಮೇಲೆ ಕೊಡ್ಬೇಕು, ಅದು ಒಂದು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಂದ ಮೇಲೆ ಆ ನೃತ್ಯದ ಬಗ್ಗೆ ಬೇರೆ ಏನಾದ್ರೂ ಸುಲಭವಾಗಿ. ಅಲ್ಲಿ ಡಾಕ್ಟರ್ ಮಾಲಾ ಶಶಿಕಾಂತ್ ಅಂತ ಅವರು ನಮ್ಮ ಗುರುಗಳು. 10 ವರ್ಷದ ಮಗುವಿಂದ ಹಿಡಿದು ಈ ಬೆಂಗಳೂರಲ್ಲಿ ನಾನು 2011 ವರ್ಗೂ ಇದ್ದೆ. ಅಂಟಿಲ್ ಐ ಗಾಟ್ ಮ್ಯಾರಿಡ್, ಫ್ಯೂ ಮಂತ್ಸ್ ಬಿಫೋರ್ ಐ ಗಾಟ್ ಮ್ಯಾರಿಡ್ ಆಲ್ಸೋ ನಾನು ಪರ್ಫಾರ್ಮೆನ್ಸ್ ಕೊಟ್ಟು ನೀವು ರವೀಂದ್ರ ಕಲಾಕ್ಷೇತ್ರದಲ್ಲಾಗಿರಬಹುದು, ಮಂತ್ರಾಲಯದಲ್ಲಾಗಿರಬಹುದು, ಮತ್ತೆ ರುದ್ರಪಟ್ನ ಹೌದು ಅಲ್ಲಾಗಿರ್ಬಹುದು, ಎಲ್ಲಾ ಕಡೆ ಕೊಟ್ಟಿದ್ದೀರಾ, ಕಾಣಿಸ್ಕೊಂಡಿದ್ದೀರಾ ಅಂತ ಕೇಳ್ಪಟ್ಟೆ. ಸೊ ಅಂತ ಕಾನ್ಸರ್ಟ್ಸ್ ಅಲ್ಲೆಲ್ಲ ಕೊಟ್ಟಾಗ ಹೇಗೆ ಅನಿಸ್ತಾ ಇತ್ತು? ಅಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್? ಶೋಕೇಸ್ ಅವರ್ ಟ್ಯಾಲೆಂಟ್. ಅದಷ್ಟೇ ಅಲ್ಲ, ದೂರದರ್ಶನ್. ಹೌದು. ಹೇಗಾಯ್ತು ಆ ಪಯಣ? ದೂರದರ್ಶನ್ ಇಂದು ಅಪ್ಲಿಕೇಶನ್ ಹಾಕಿದ್ವಿ. ನನ್ನ ಮಕ್ಳಿಗೂನು ನಾನು ಏನ್ ಹೇಳ್ಕೊಡ್ತಾ ಇದ್ದೀನಿ ಅದೆಲ್ಲ ಬಂದು ನಂಜನಗೂಡು ಪರಂಪರಾ ಅಂತ ಸೇರಿದ್ದು. ಅದು ಕರ್ನಾಟಕದಲ್ಲಿ ಇರುವಂತ ಡಿಫ್ರೆಂಟ್ ಶೈಲಿಗಳ ಒಂದು ಭರತನಾಟ್ಯಕ್ಕೆ ಸೇರಿರುವಂತದ್ದು. ಡ್ಯಾನ್ಸ್ ಮಾಡೋರ್ಗೆ ಮ್ಯೂಸಿಕ್ ಗೊತ್ತಿದ್ರೆ ಅವ್ರಿಗೆ ದೇ ಆರ್ ಅದಕ್ಕೊಂದು ಅಪ್ಪರ್ ಹ್ಯಾಂಡ್ ತರ ಅವ್ರಿಗೆ ಭರತನಾಟ್ಯದಲ್ಲಿ ಮಾಡ್ಬೇಕು. ಆಮೇಲೆ ಹೋಗ್ಬೇಕಾದ್ರೆ ಹೀಗೆ ಸಲಾಮುರೆ ಅನ್ಕೊಂಡ್ ಹೋಗ್ಬೇಕು ಅವ್ರಿಗೆ. ಅಂದ್ರೆ ಐ ಆಮ್ ರಿಯಲಿ ಬ್ಲೆಸ್ಡ್. ಅವ್ರ ಹತ್ರ ಅವರ ವೆರಿ ರೇರ್ ಕಾಂಪೋಸಿಷನ್ಸ್ ನಾನು ಕಲ್ತಿದ್ದೀನಿ. ಅಂಡ್ ಯಾವ ಕಾಂಪೋಸಿಷನ್ ಮೇಡಮ್ ಅದು? ಅದು ಟುಮ್ರಿ ಅಂತ ಒಂದು, ಅದು ರಾಜರ ಆಸ್ಥಾನದಲ್ಲಿ ಏನಿದೆ, ಅದು ಒಂದು ಟೀಚರ್ ಮತ್ತೆ ಸ್ಟೂಡೆಂಟಿನ ಒಂದು ಸಂಬಂಧ ಅರಂಗಿಟ್ರಂ ಲೆವೆಲ್ ಅಲ್ಲೇನೆ ತುಂಬಾ ನೋಡ್ಬೇಕು. ಕೂಡ ಕೇರಳದಲ್ಲಿ ಕಥಕಳಿ ಎಲ್ಲ ಏನ್ ಮಾಡ್ತಾರೆ ಅವರೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದು. ಆ ಶೈಲಿಗಳಿದಾವೆ, ನಾ ಹೇಳಿದ್ನಲ್ಲ ಆಗ್ಲೇ, ಮೈಸೂರು, ನಂಜನಗೂಡು, ಮೂಗೂರು, ಕೋಲಾರ ಅಂತ. ಈ ಎಲ್ಲಾ ಡ್ಯಾನ್ಸ್ ಟೀಚರ್ಸ್ ಒಟ್ಟಿಗೆ ಬಂದು ನಾವೇ ಎಲ್ಲರೂ ನಿಂತು ಪರ್ಫಾರ್ಮೆನ್ಸಸ್ ಮಾಡಿದ್ವಿ. ಸೊ ನೀವು ನಾದ ಆರ್ಟ್ಸ್ ಶಾಲೆನ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಸೊ ಈಗ ನೀವು ಇಂಡಿಯಾದಲ್ಲಂತೂ ಸುಮಾರು, ನಾ ಹೇಳಿದ್ನಲ್ಲ, ರವೀಂದ್ರ ಕಲಾಕ್ಷೇತ್ರ ಆಗಿರ್ಬಹುದು, ಎಲ್ಲ ಮಂತ್ರಾಲಯದ ಗುರುಗಳ ಸನ್ನಿಧಾನದಲ್ಲೆಲ್ಲ ಪರ್ಫಾರ್ಮ್ ಮಾಡಿದೀರಾ. ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಬಗ್ಗೆನೂ ಕೂಡ ಹಲವಾರು ನ್ಯೂಸ್ ಪೇಪರ್ಸ್ ಗಳಲ್ಲಿ ಬಂದಿದೆ ಅಂತ ಕೇಳ್ಪಟ್ಟೆ. ಹೇಗನ್ಸುತ್ತೆ? ಖುಷಿ ಆಗತ್ತೆ. ಜಿಯೋಮೆಟ್ರಿಕ್ ಡಿಸೈನ್ ಇದ್ದಂಗೆ ನಿಮ್ಮ ಬಾಡಿ ಸ್ಟ್ರಕ್ಚರ್, ಹೇಗೆ ಕುತ್ಕೊಳ್ಳೋದು ಮಾಡೋದು, ಅದೆಲ್ಲ. ಡ್ಯಾನ್ಸ್ ಇಸ್ ನಥಿಂಗ್ ಬಟ್ ಮ್ಯಾಥ್. ಚಿಪುಡಿ, ಕಥಕಲಿ ಅಂದ್ರೆ ಭರತನಾಟ್ಯದ ಅಕ್ಕ ತಂಗಿರಾಗಿರಬಹುದು, ರೈಟ್, ಮುದ್ರೆಗಳು ಇರತ್ತೆ ಅದ್ರಲ್ಲಿ. ಸೊ ಅದನ್ನ ಒಟ್ಟುಗೂಡು ಕೂಡ ನೀವು ನಾಟ್ಯನ ಪರ್ಫಾರ್ಮ್ ಮಾಡಿದೀರಾ ಅಂದ್ರೆ ಎಂತ ಚತುರರು ಇರ್ಬೋದು ನೀವು ಅಂತ. ಅದು ಏನಂದ್ರೆ ಆಕ್ಚುಲಿ 6 ವರ್ಷ ಕರೆಕ್ಟ್ ಆಗಿ ಅಫಿಷಿಯಲಿ ಸ್ಟಾರ್ಟ್ ಆಗಿ 6 ವರ್ಷ ಆಯ್ತು. ಬಟ್ ಅದಕ್ಕೂ ಮುನ್ನ ನಾನು ಹೆಸರು ಇಟ್ಟಿರ್ಲಿಲ್ಲ, ಬಟ್ ಪಾಠಾಂತರ ಶುರು ಮಾಡ್ಬಿಟ್ಟಿದ್ದೆ. ತುಂಬಾ ಜನ ಮಕ್ಕಳು ಇದ್ರು ಅವಾಗ್ಲೇ. ಸೊ ಇಲ್ಲೇನಾದ್ರೂ ಕ್ರೆಡಿಟ್ ಅಂತ ಕನ್ಸಿಡರ್ ಮಾಡ್ತಾರ ನಾಟ್ಯನ? ಹೌದು, ಮಾಡ್ತಾರೆ. ಅಂಡ್ ನಾನು ಈಗ ಸಿಲಿಕಾನ್ ಆಂಧ್ರ ಅಂತ ಒಂದು ಯೂನಿವರ್ಸಿಟಿಗೆ ಅಫಿಲಿಯೇಟ್ ಮಾಡ್ಕೊಂಡಿದ್ದೀನಿ. ಹಾಯ್, ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಿ? ಎಲ್ರು ಆರಾಮಾಗಿದ್ದೀರಿ ಅನ್ಕೊಂಡಿದೀನಿ. ಎಲ್ರಿಗೂ ನಮ್ಮ ಮನೆ ಸಾಧಕರ ವಿಭಾಗಕ್ಕೆ ಸ್ವಾಗತ. ಕೈಗಳಲ್ಲಿ ಮುದ್ರೆಯ ಕಥೆನ ಹೇಳಿ ಕಣ್ಗಳ ನೋಟದ ಮುಖಾಂತರ ಬ್ರಹ್ಮಾಂಡವನ್ನೇ ತೋರಿಸುವಂತಹ ನಾಟ್ಯ ಕಲಾವಿದರನ್ನ ಇವತ್ತು ಪರಿಚಯ ಮಾಡ್ಲಿಕ್ಕೆ ಬಂದಿದ್ದೀನಿ. ನಾದ ನಾಟ್ಯ ಶಾಲೆಯನ್ನ ನಡೆಸುವಂತಹ ವಿದೂಷಿ ಶ್ರೀಮತಿ ವರ್ಷಾ ಅವರ ಪಯಣವನ್ನ ಕೆದಕೋ ಸಮಯವಿತ್ತು. ಸೊ ಇವರ ಒಂದು ಪಯಣ ಅಂತೂ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ನನಗಂತೂ ತುಂಬಾ ಕ್ಯೂರಿಯಾಸಿಟಿ ಇದೆ, ನಿಮ್ಗಿದೆ ಅಲ್ವಾ? ಬನ್ನಿ ಹಾಗಾದ್ರೆ ವರ್ಷಾ ಅವ್ರನ್ನ ಮಾತನಾಡ್ಸೋಣ, ಅವರ ನಾಟ್ಯದ ಪಯಣವನ್ನ ತಿಳ್ಕೊಳ್ಳೋಣ. ಸರಿದಾ? ನಮಸ್ತೆ ವರ್ಷಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಆರಾಮು. ಸೊ ನಿಮ್ಗೆ ನಮ್ಮ ಚಾನಲ್ ವಿದೇಶದಲ್ಲಿ ಜೀವನ ಅಂತ, ನಮ್ಮ ಚಾನಲ್ ಅಲ್ಲಿ ಇನ್ನೇನೆ ಅರೌಂಡ್ ಸಾಧಕರ ಸಂದರ್ಶನ ಮಾಡ್ತಾ ಇರ್ತೀವಿ. ಸೊ ನಾಟ್ಯ ಒಂದು ದೇಹದ ಲಯ ಮತ್ತು ಮನಸ್ಸಿನ ಪ್ರಾರ್ಥನೆ ಭರತನಾಟ್ಯ ಅಂತ ಹೇಳ್ತೀವಿ. ಸೊ ಭರತನಾಟ್ಯ ಎಷ್ಟು ಸಾಧನೆಯನ್ನ ಮಾಡಿರುವಂತಹ ಕಲಾವಿದರು ನೀವು. ಸೊ ನಿಮ್ಗೆ ನಮ್ಮ ಚಾನಲ್ ನಮ್ಮ ಥೀಮ್ಗೆ ಸ್ವಾಗತ ಮೇಡಮ್. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್. ಎಸ್. ಸೊ ವರ್ಷಾ ಮೇಡಮ್, ಸೊ ನಿಮ್ಮನ್ನ ಎಲ್ಲರೂ ಕೇಳ್ತಾ ಇರ್ತಾರಲ್ಲ, ವರ್ಷಾ 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 ಅಂತ. ಎಲ್ಲರಿಗೂ ಮನೆ ಮಾತಾಗ್ಬಿಟ್ಟಿದ್ದೀರಾ. ಯಾವ ವರ್ಷ? ಈ ವರ್ಷ, ನೆಕ್ಸ್ಟ್ ವರ್ಷ, ಹೌದು, ಹೊಸ ವರ್ಷ. ಸೊ ನಿಮ್ಮ ಮನೆಯವರು ವಿಶ್ ಮಾಡ್ಬೇಕಾದ್ರೆ ಹೊಸ ವರ್ಷದ ಶುಭಾಶಯಗಳು ಅಂತ ಹೇಳ್ತಾರೆ. ರೈಟ್. ಸೊ ಎಲ್ಲಿಯವರು ನೀವು? ಹುಟ್ಟಿದ್ದು ಬೆಳೆದಿದ್ದು, ವಿದ್ಯಾಭ್ಯಾಸ ಅಂಡ್ ಅಟ್ಲಾಂಟಾ ಯಾವಾಗ ನಿಮ್ಮ ಪದಾರ್ಪಣೆ? ಓಂ ಶ್ರೀ ಗುರುಭ್ಯೋ ನಮಃ. ಮೂಲತಃ ಬೆಂಗಳೂರಿನವರು ನಾವು.
ಹುಟ್ಟಿದ್ದು ಎಲ್ಲ ಬೆಂಗಳೂರೇನೆ. ಹ್ಮ್ ಬೆಂಗಳೂರಿನ ಜಯನಗರ 8ನೇ ಬ್ಲಾಕ್ ಅಲ್ಲಿ ತಾತನವರ ಕಾಲದಿಂದ ಹ್ಮ್ ಅಲ್ಲೇ ವಾಸವಾಗಿ ಈಗ್ಲೂನು ಹ್ಮ್ ನಮ್ಮ ಅಮ್ಮ ಚಿಕ್ಕಪ್ಪ ಎಲ್ಲರೂ ಅದೇ ಮನೆಯಲ್ಲಿ ಹ್ಮ್ ವಾಸವಾಗಿದ್ದಾರೆ. 2011 ಅಲ್ಲಿ ನನ್ನ ಹಸ್ಬೆಂಡ್ ಹ್ಮ್ ಮೀಟ್ ಆಗ್ತೀವಿ. ಹ್ಮ್ ವಿ ಗೆಟ್ ಮ್ಯಾರಿಡ್ ಹ್ಮ್ ಹ್ಮ್ ಅಂಡ್ ದೆನ್ ಇಬ್ರು ಜೊತೆಯಲ್ಲಿ ನ್ಯೂ ಜರ್ಸಿಗ್ ಮೊದಲು ಬಂದು ಹ್ಮ್ ಹ್ಮ್ 2013 ಡಿಸೆಂಬರ್ ಅಲ್ಲಿ ಹ್ಮ್ ಅಟ್ಲಾಂಟಾಗ್ ಬಂದು ಸೇರ್ಕೋತೀವಿ. ವಾವ್. ಸೊ ನಿಮ್ಮ ಫ್ಯಾಮಿಲಿನೇ ಕಲಾವಿದರ ಫ್ಯಾಮಿಲಿ ಅಂತ ಕೇಳ್ಪಟ್ಟೆ. ಸೊ ಹೌದು ನಿಮ್ಮ ಹಸ್ಬೆಂಡು ಕೂಡ ಕಲಾವಿದ್ರೆ. ಸೊ ಹೌದು. ನೀವೇನು ದೇವರಲ್ಲಿ ಹರಕೆ ಹೊತ್ತಿದ್ರಾ? ಕಲಾವಿದ್ರನ್ನ ಬೇಡ್ಕೊಂಡಿದ್ರಾ? ಇಲ್ಲ ಕೊಟ್ರೆ ಕಲಾವಿದ್ರನ್ನೇ ಕೊಡಪ್ಪ, ಇಲ್ಲಾಂದ್ರೆ ಬೇಡಪ್ಪ ಅಂತ? ಹ? ಹಾಗಂತ ಏನ್ ಆಶಿಸಿರ್ಲಿಲ್ಲ, ಹ, ಹ. ಬಟ್ ದೇವ್ರು ಕೊಟ್ಟ ವರ ಅಷ್ಟೇ. ಅವ್ರನ್ನ ಕೇಳೋಣ ಮಧ್ಯದಲ್ಲಿ. ರೈಟ್. ಸೊ ಯಾ ನೀವು ಉನ್ನತ ಶಿಕ್ಷಣ ಈ ನಾಟ್ಯದಲ್ಲಿ ಏನಾದ್ರೂ ಶಿಕ್ಷಣ ಮಾಡ್ಕೊಂಡಿದ್ರಾ? ಆಸ್ ಅ ಡ್ಯಾನ್ಸರ್ ಸಂಗೀತನ ಗೊತ್ತಿರ್ಬೇಕು. ಸೊ ಹೌದು. ವೋಕಲ್ಲು ಏನಾದ್ರೂ ಇದೆಯಾ? ಮತ್ತೆ ಇನ್ಸ್ಟ್ರೂಮೆಂಟ್ನ ಪಯಣ ಏನಾದ್ರೂ ಇದೆಯಾ? ಈ ಮೂರು ನಿಮ್ಮಿಂದ. ಹೌದು, ಚಿಕ್ಕಲ್ಲಿಂದ ಅಮ್ಮನ ಒಂದು ಆಸೆ, ಹ್ಮ್ ನಾನು ಏನಾದ್ರೂ ಕಲಿಬೇಕು ಅಂತ. ಹ್ಮ್ ಸೊ ಅಮ್ಮನ ಒಂದು ಆಸೆಯಿಂದ ನಾನು ನಮ್ಮ ಪಕ್ಕದ ಬೀದಿಯಲ್ಲೇನೆ ಕೈಶಿಕಿ ನಾಟ್ಯವಾಹಿನಿ ಅಂತ ಒಂದು ಸಂಸ್ಥೆ ಇದೆ. ಹೆಸರೇ ಅಷ್ಟು ಅದ್ಭುತವಾಗಿದೆ. ಹೌದು, ಅಲ್ಲಿ ಡಾಕ್ಟರ್ ಮಾಲಾ ಶಶಿಕಾಂತ್ ಅಂತ ಅವರು ಹ್ಮ್ ನಮ್ಮ ಗುರುಗಳು. ಅಬ್ಬಾ. ಅವರು ಅವರ ಹತ್ರ 5 ವರ್ಷ ಇರುವಾಗ ಹ್ಮ್ ನಮ್ಮಮ್ಮ ಸೇರ್ಸಿದ್ರು. ಹ್ಮ್ ಅಲ್ಲಿಂದ ನನ್ನ ಡ್ಯಾನ್ಸಿನ ಒಂದು ಜರ್ನಿ ಸ್ಟಾರ್ಟ್ ಆಗತ್ತೆ. ಅದು ಬಿಟ್ಟು ಮನೆಗೆ ಬಂದು ಒಬ್ರು ಟೀಚರು ವಸಂತ ಅಂತ, ಅವರನ್ನು ನೆನೆಸ್ಕೋಬೇಕು. ಹ್ಮ್ ವೀಣೆ ಹೇಳ್ಕೊಡಕ್ಕೆ ಬರ್ತಿದ್ರು. ಸ್ವಲ್ಪ ಕಾಲ ಕಲಿತೆ ಅವ್ರ ಹತ್ರ. ಹ್ಮ್ ಬಟ್ ಅವರು ಎಲ್ಲೋ ಅವ್ರು US ಗೆ ಶಿಫ್ಟ್ ಆಗ್ಬೇಕು ಅಂತ ಹೇಳಿದಾಗ ವಾವ್. ನನ್ನ ವೀಣೆ ಪಾಠ ಅಲ್ಲಿಗೆ ಸ್ತಬ್ಧವಾಯ್ತು. ಸ್ಟಾಪ್ ಆಗುತ್ತೆ. ಬಟ್ ಡ್ಯಾನ್ಸ್ ಯಾವತ್ತೂ ಬಿಟ್ಟಿಲ್ಲ. ಹ್ಮ್ ಹ್ಮ್ ಸ್ಕೂಲಲ್ಲಾಗ್ಲಿ ಅಥವಾ ಆಚೆ ಎಲ್ಲಾದ್ರೂ ಪರ್ಫಾರ್ಮೆನ್ಸಸ್ ಡ್ಯಾನ್ಸ್ ಕ್ಲಾಸ್ ಕಡೆಯಿಂದ ಇದು ನಡೀತಾನೆ ಇತ್ತು. ಹ್ಮ್ ಹ್ಮ್ ಮಿಸ್ ಅಂದ್ರೆ ಮಾಲಾ ಮಿಸ್ ನಮ್ಮ ಮೇಡಮ್ ಅವ್ರ ಗೈಡೆನ್ಸ್ ಅಲ್ಲಿ ಹ್ಮ್ ತುಂಬಾ ಪರ್ಫಾರ್ಮೆನ್ಸಸ್ ಕೊಟ್ವಿ ನಾವು. ವಿ ಆರ್ ಅ ಗ್ರೂಪ್ ಆಫ್ ಫ್ರೆಂಡ್ಸ್, ವಾವ್. ಎಲ್ಲ ಒಟ್ಟಿಗೆ ಯಾರ್ಯಾರು ಸೇರಿದ್ವಿ, ಹ್ಮ್ ಹ್ಮ್ ಅಥವಾ ನಾವು ಎಕ್ಸಾಮಿನೇಷನ್ಸ್ ಲೆವೆಲ್ಸ್ ಎಲ್ಲ ಒಟ್ಟಿಗೆ ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ವಿ. ಸೊ ಡ್ಯಾನ್ಸ್ ಕ್ಲಾಸಲ್ಲಿ ಜೂನಿಯರ್ ಸೀನಿಯರ್ ವಿದ್ವತ್ ಎಕ್ಸಾಮ್ಸ್ ಏನಿರುತ್ತೆ, ಹ್ಮ್ ಹ್ಮ್ ಆ ಪಾಠಾಂತರದಲ್ಲಿ ಹ್ಮ್ ನಿಮಗೆ ಏನು ನೀವು ನೃತ್ಯ ಮಾಡ್ತೀರಾ ರೈಟ್ ಅದರ ಒಂದು ಸಾಹಿತ್ಯ ಆಗ್ಲಿ ರೈಟ್ ರೈಟ್ ಸಂಗೀತ ಆಗ್ಲಿ ಹ್ಮ್ ನಿಮಗೆ ತಿಳಿದಿರ್ಬೇಕು. ರೈಟ್ ನೀವ್ ಏನ್ ಮಾಡ್ತೀರಾ ಅದ್ರ ಹ್ಮ್ ಬಗ್ಗೆ ನಿಮಗೆ ತಿಳಿದಿದ್ರೆ ಹ್ಮ್ ಅದನ್ನ ನೀವು ಅನುಭವಿಸಿ ಡ್ಯಾನ್ಸ್ ಮಾಡ್ಲಿಕ್ಕೆ ಎಸ್. ತುಂಬಾ ಉಪಯೋಗ ಆಗುತ್ತೆ. ಅಭಿನಯನೇ ಇದ್ರಲ್ಲಿ ಭಂಡಾರ ಕರೆಕ್ಟ್, ನಾಟ್ಯದಲ್ಲಿ. ಹಾ ಹೌದು. ಹಾ ಸೊ ಅದರಲ್ಲಿ ಮ್ಯೂಸಿಕ್ ಸೆಕ್ಷನ್ ಅಂತಾನೆ ಜೂನಿಯರ್ ಪೋರ್ಷನ್ಸ್ ಇಂದ ಸ್ಟಾರ್ಟ್ ಮಾಡ್ಬಿಡ್ತಾರೆ. ವಾವ್. ಸೊ ಅದರದ್ದೇ ಒಂದು ಮ್ಯೂಸಿಕ್ ಸೆಕ್ಷನ್ ಅಲ್ಲಿ ಒಬ್ರು ಟೀಚರ್ ವಿಜಯ ಮಿಸ್ ಅಂತ ಬರೋರು, ಅವರು ಬಂದು ನಮಗೆ ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಮ್ಯೂಸಿಕ್ ಹೇಳ್ಕೊಡೋರು. ಸೊ ನೀವು ಮಾಸ್ಟರ್ಸು ಮ್ಯೂಸಿಕಲ್ ಮಾಡ್ಕೊಂಡಿದ್ದೀರಾ? ಇಲ್ಲ, ನಾನು ಮಾಸ್ಟರ್ಸ್ ಬಂದು ಡ್ಯಾನ್ಸ್ ಅಲ್ಲಿ ಮಾತ್ರ ಮಾಡ್ಕೊಂಡಿರೋದು. ಹ್ಮ್ ಹ್ಮ್ ಬಟ್ ಈಗ ನಾವ್ ಏನು ಸಪರೇಟ್ ಆಗಿ ಅದು ಕರ್ನಾಟಕ ಎಜುಕೇಶನ್ ಬೋರ್ಡ್ ಅವರು ಹ್ಮ್ ಜೂನಿಯರ್ ಸೀನಿಯರ್ ಎಲ್ಲ ಕಂಡಕ್ಟ್ ಮಾಡೋದು. ರೈಟ್. ಅವಾಗ ಹ್ಮ್ ಅವರೇ ಸಿಲೆಬಸ್ ಸೆಟ್ ಮಾಡ್ಬಿಟ್ಟಿರ್ತಾರೆ. ಹ್ಮ್ ಹ್ಮ್ ಆ ಸಿಲೆಬಸ್ ಅಲ್ಲಿ ಮ್ಯೂಸಿಕ್ ಪೋರ್ಷನ್ಸ್ ಇಷ್ಟು ಒಂದು ಡ್ಯಾನ್ಸರ್ ತಿಳ್ಕೊಂಡಿರ್ಬೇಕು ಅಂತ ಕೊಟ್ಟಿರ್ತಾರೆ. ಹ್ಮ್ ಹ್ಮ್ ಅದನ್ನ ನಾವು ಪಾಠಾಂತರ ಮಾಡ್ಕೊಂಡು ಹ್ಮ್ ಟೀಚರ್ ಹತ್ರ ಕಲ್ತ್ಕೊಂಡು ಹ್ಮ್ ಹ್ಮ್ ಆಮೇಲೆ ಎಕ್ಸಾಮ್ಗೆ ಅವ್ರು ಏನ್ ಕೇಳ್ತಾರೆ ಅದನ್ನ ನಾವು ಅವ್ರಿಗೆ ಪ್ರೆಸೆಂಟ್ ಮಾಡ್ಬೇಕು. ರೈಟ್. ನೀವು ಒಂದು ಬೇಸಿಕ್ ಕ್ವೆಶನ್. ಹ್ಮ್. ಸೊ ನೀವು ಮಾಸ್ಟರ್ ಇನ್ ಡ್ಯಾನ್ಸ್ ಅದರಲ್ಲಿ ಉನ್ನತ ಶಿಕ್ಷಣ ಪಡ್ಕೊಂಡಿರೋದಕ್ಕೂ ಒಬ್ಬ ಟೀಚರ್ ಹತ್ರ ಹೋಗಿ ಅಲ್ಲಿ ಅವರಿಂದ ನೀವು ಮಾರ್ಗದರ್ಶನ ಪಡ್ಕೊಂಡು ಅವರಿಂದ ಕಲೆನ ಇನ್ನೂ ಅರ್ಥಗರ್ಭಿತವಾಗಿ ಕಲ್ತಿರೋದಕ್ಕೂ ಏನು ವ್ಯತ್ಯಯ ಕಾಣತ್ತೆ ನಿಮ್ಗೆ? ಮೊದಲಿನಿಂದ ನೀವು ಯಾವ ಟೀಚರ್ ಹತ್ರ ಹೋಗಿರ್ತೀರಾ ಅವರು ನಿಮಗೆ ಹಾಕುವಂತ ಫೌಂಡೇಶನ್ ಏನಿರುತ್ತಲ್ವಾ ಹ್ಮ್ ಹ್ಮ್ ಅದು ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ವಾವ್. ಆ ಸ್ಟ್ರಾಂಗ್ ಬೇಸ್ ಮೇಲೆ ನೀವು ನಿಂತ್ಕೊಂಡ್ಮೇಲೆ ಅವರು ಟೀಚರ್ ನಿಮಗೆ ದಾರಿ ಮಾಡ್ಕೊಟ್ಟಿದ್ದಾರೆ, ಬೇರೆದನ್ನೆಲ್ಲ ಕಲ್ತ್ಕೊಂಡ್ ಬನ್ನಿ ಅಂತ ಹೇಳಿ, ರೈಟ್ ರೈಟ್ ಅಲ್ವಾ? ಸೊ ನೀವು ಹೇಗೆ ಹೋಗಿ ಅದನ್ನ ನಿಮಗೆ ಆ ಫೌಂಡೇಶನ್ ಎಷ್ಟು ಚೆನ್ನಾಗಿ ಕೂತ್ಕೊಂಡಿರುತ್ತೆ ಅಂದ್ರೆ ನೀವು ಹೋಗಿ ಬೇರೆ ಬೇರೆ ವಿಧವಾದ ಶೈಲಿಯ ಭರತನಾಟ್ಯನೇ ಕಲಿಯುವಾಗ ತುಂಬಾ ಸುಲಭವಾಗಿ ನಿಮಗೆ ಅರ್ಥ ಆಗುವಂತಹ ಮನಸ್ಥಿತಿ ಇರುತ್ತೆ ಅವಾಗ.
ರೈಟ್. ನೀವೇನೂ ಗೊತ್ತಿಲ್ಲದೆ ಒಂದೇ ಸಾರಿ ನಾನು ಬ್ಯಾಚುಲರ್ಸ್ ಆಫ್ ಆರ್ಟ್ಸ್ ಮಾಡ್ತೀನಿ ಅಥವಾ ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತಾರೆ. ರೈಟ್, ರೈಟ್. ಆಮ್, ಒಂದೇ ಸತಿ ನಾನು ಬ್ಯಾಚುಲರ್ಸ್ ಮಾಡ್ತೀನಿ ಅಥವಾ ಒಂದೇ ಸತಿ ನಾನು ಮಾಸ್ಟರ್ಸ್ ಮಾಡ್ತೀನಿ ಅಂದ್ರೆ ಅವರಿಗೆ ತುಂಬಾ ಕಷ್ಟ ಆಗುತ್ತೆ. ಕರೆಕ್ಟ್. ಬಟ್ ನೀವು ಒಂದು ಸ್ಟ್ರಾಂಗ್ ಫೌಂಡೇಶನ್ ಅಂತ ಒಂದು ಬಂದ ಮೇಲೆ ಅದನ್ನ ಅರ್ಥ ಮಾಡ್ಕೊಂಡಾಗ ಆ ಅಡವುಗಳಾಗ್ಲಿ ಅಥವಾ ಅಭಿನಯನ ಹೆಂಗೆ ನಾವು ಎಕ್ಸ್ಪ್ರೆಷನ್ಸ್ ಸ್ಟೇಜ್ ಮೇಲೆ ಕೊಡ್ಬೇಕು, ಅದು ಒಂದು ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಬಂದ ಮೇಲೆ ಆ ನೃತ್ಯದ ಬಗ್ಗೆ ಬೇರೆ ಏನಾದ್ರೂ ಸುಲಭವಾಗಿ ಕಲಿಯುವಂತ ಇದು ಬರುತ್ತೆ. ಸೊ ನೀವು ಕಲಿತಿದ್ರಲ್ಲ ಮಾಸ್ಟರ್ಸ್ ಅಲ್ಲಿ, ಸೊ ಥಿಯರಿ ಇತ್ತ, ಪ್ರಾಕ್ಟಿಕಲ್ ಎರಡು ಇತ್ತ? ಖಂಡಿತ ಸೊ ಖಂಡಿತ ಥಿಯರಿ ಇನ್ ದ ಸೆನ್ಸ್ ವಾಟ್ ವರ್ ಯು ಲೈಕ್ ಏನ್ ಇರ್ತಿತ್ತು? ಲೈಕ್ ಬ್ಯಾಕ್ ಗ್ರೌಂಡ್ ಆಫ್ ಡ್ಯಾನ್ಸ್ ಅದ್ರ ಹೌದು ಬಗ್ಗೆ ಇರ್ತಿತ್ತಾ? ಹೌದು. ಅದು ಬಿಟ್ಟು ಬೇರೆ ಇನ್ನೇನ್ ಕಲ್ತ್ರಿ ಥಿಯರಿಟಿಕಲ್ ನಾಲೆಡ್ಜ್ ಅಂದ್ರೆ? ನಿಮಗೆ ಭರತನಾಟ್ಯ ಅಂತ ಅಂದಾಗ ಬರೀ ಭರತನಾಟ್ಯ ಬಗ್ಗೆ ಕಲಿಯೋದಿಲ್ಲ. ಸೊ ಅದರ ಸುತ್ತಮುತ್ತ ಇರುವಂತ ಎಲ್ಲ ಆಸ್ಪೆಕ್ಟ್ಸ್ ಅನ್ನ ನೀವು ಕಲ್ತ್ಕೊಂಡ್ ಬರ್ತೀರಾ. ವಾವ್, ಸುತ್ತಮುತ್ತ ಅಂದ್ರೆ ಸ್ವಲ್ಪ ವಿಸ್ತಾರವಾಗಿ. ಸೊ ಅದು ಹೇಗೆ ಹುಟ್ಕೊಂಡ್ ಬಂತು, ಹಾ ಹಾ. ಯಾರು ಅದರಲ್ಲಿ ಯುನೋ ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತಾರೆ, ರೈಟ್. ಭರತನಾಟ್ಯನ ಉನ್ನತ ಸ್ಥಾನಕ್ಕೆ ತಗೊಂಡ್ ಬಂದಂತ ವ್ಯಕ್ತಿಗಳ ಬಗ್ಗೆ ತಿಳ್ಕೊತೀವಿ, ಅಬ್ಬಾ. ಅದ್ರ ಬಗ್ಗೆ ಯೂಸ್ ಮಾಡುವಂತ ಇನ್ಸ್ಟ್ರೂಮೆಂಟ್ಸ್ ಬಗ್ಗೆ ತಿಳ್ಕೊತೀವಿ, ಓಕೆ. ಆಮೇಲೆ ಹಾಡುಗಾರಿಕೆ ಬಗ್ಗೆ ತಿಳ್ಕೊತೀವಿ. ಭರತನಾಟ್ಯಕ್ಕೆ ಲಯ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ಎಸ್ ಎಲ್ಲರಿಗೂ ಗೊತ್ತು. ಎಸ್ ಎಸ್ ಎಸ್. ಸೊ ಎವ್ರಿ ಆಸ್ಪೆಕ್ಟ್ ಆಫ್ ಭರತನಾಟ್ಯಂ ನೂಕ್ ಅಂಡ್ ಕಾರ್ನರ್ ಬಗ್ಗೆ ನಾವು ತಿಳ್ಕೊಂತ ಬರ್ತೀವಿ. ಈಗ ಬೇಸಿಕ್ ಲೆಸನ್ಸ್ ಅಲ್ಲಿ ಅಷ್ಟು ಡೀಟೇಲ್ ಆಗಿ ನಾವು ಒಂದು ಮಗುಗೆ ಹೇಳಕ್ ಆಗೋದಿಲ್ಲ. ಕರೆಕ್ಟ್. ಹೋಗ್ತಾ 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 ಅವರಿಗೆ ಸ್ವಲ್ಪ 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 ಕೊಡ್ತಾ ಇರ್ತೀವಿ. ವಾವ್. ಅದನ್ನ ಒಂದೇ ಸತಿ MA ಲೆವೆಲ್ ಅಲ್ಲಿ ನಾವು ತಗೋಬೇಕು ಅಂತಂದ್ರೆ ಇದನ್ನೆಲ್ಲ ನಾವು ಪಾರ್ ಮಾಡ್ಕೊಂತ ಬಂದಿರ್ಬೇಕು. ರೈಟ್, ಅದೆಲ್ಲ ಫೌಂಡೇಶನರಿ ಫೌಂಡೇಶನ್ ಕೋರ್ಸಸ್ ಅದು. ಸೊ ಅದೆಲ್ಲ ಇದ್ರೆ ಒಂದು ಡ್ಯಾನ್ಸರ್, ಮ್ಯೂಸಿಕ್ ಹಾಡೋರ್ಗೆ ಅವರು ಡ್ಯಾನ್ಸರ್ ಆಗಿರ್ಬೇಕು ಅಂತ ಏನು ಇಲ್ಲ, ಕಂಪಲ್ಷನ್ ಇರಲ್ಲ. ಬಟ್ ಡ್ಯಾನ್ಸ್ ಮಾಡೋರ್ಗೆ ಮ್ಯೂಸಿಕ್ ಗೊತ್ತಿದ್ರೆ ಅವ್ರಿಗೆ ದೇ ಆರ್ ಅದಕ್ಕೊಂದು ಅಪ್ಪರ್ ಹ್ಯಾಂಡ್ ತರ ಅವ್ರಿಗೆ. ತಾಳ ಲಯ ಭಾವದ ಸಮ್ಮಿಶ್ರಣೆ ಭರತನಾಟ್ಯ. ಹೌದು ಹೌದು ಅಲ್ವಾ? ಸೊ ಹೌದು. ಯಾ, ಸೊ ನಿಮ್ಮ ಮನೇಲಿ ಯಾರಾದ್ರೂ ಭರತನಾಟ್ಯ ಆರ್ಟಿಸ್ಟ್ ಇದ್ರಾ? ಇಲ್ಲ, ನನ್ನ ದೊಡ್ಡಪ್ಪನ ಮಗಳು ಒಬ್ಳು ಸೇರಿದ್ಲು, ಬಟ್ ಸ್ವಲ್ಪ ಸಮಯ ಮಾಡಿ ಬಿಟ್ಲು. ಸೊ ನಿಮ್ ತಾಯಿ ಏನೋ ನಿಮ್ಮನ್ನ ಫೋರ್ಸ್ ಮಾಡಿ ಲೈಕ್ ಲೈಕ್ ಆ ಚಿಕ್ಕ ವಯಸ್ಸಿನಲ್ಲಿ ನಾಟ್ಯ ಕಲಿಯಮ್ಮ ಅಂತ ಹಾಕಿದ್ರು. ಸೊ ನಿಮಗೆ ಹೌದು. ಇಂಟ್ರೆಸ್ಟ್ ಇತ್ತಾ? ಚಿಕ್ಕಲ್ಲಿ ಇರುವಾಗ ಅಷ್ಟು ನಾನು ಅದ್ರ ಬಗ್ಗೆ ಒಲವು ತೋರಿಸ್ತಾ ಇರ್ಲಿಲ್ಲ. ಯಾಕಂದ್ರೆ ಆಟ ಆಡೋ ವಯಸ್ಸು, ಎಸ್. ಮಕ್ಕಳೆಲ್ಲ ಆಟ ಆಡಬೇಕಾದ್ರೆ ನಾನ್ ಕ್ಲಾಸಿಗೆ ಹೋಗ್ಬೇಕಲ್ವಾ ಅಂತ ಬೇಜಾರ್ ಮಾಡ್ಕೊಂಡು ಹೋಗ್ತಿದ್ದೆ. ಕರೆಕ್ಟ್. ತುಂಬಾ ವರ್ಷಗಳಾದ್ಮೇಲೆ ಆಡ್ಬೇಕನ್ನೋ ಒಂದ್ ಮನ್ಸು ಬರೋದಿಲ್ಲ ಅವಾಗ, ದೊಡ್ಡೋರಾಗ್ತಾ ರೈಟ್ ರೈಟ್. ಅವಾಗ ನನಗೆ ಜಾಸ್ತಿ ಡ್ಯಾನ್ಸಿನ ಕಡೆ ಒಲವು ಆಗಕ್ಕೆ ಶುರು ಆಯ್ತು. ರೈಟ್. ನೀವು ವೀಣೆನೂ ಕೂಡ ನುಡಿಸ್ತಾ ಇದ್ರಿ. ಸೊ ವೀಣೆನ ಸ್ಟಾಪ್ ಮಾಡಿದಾಗ ಮನಸ್ಸಿನಲ್ಲಿ ಆದ ತಳಮಳ ಏನಿತ್ತು? ವೀಣೆ ನಾನು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಟ್ಟಿರ್ಲಿಲ್ಲ ಅವಾಗ. ಬಟ್ ನನಗೆ ನನ್ನ ಅದೃಷ್ಟಕ್ಕೆ ನಮ್ಮ ಅತ್ತೆ ಆಗಿ ಬಂದವರು ವೀಣೆ ಮತ್ತೆ ವೋಕಲ್ ವಿದ್ವಾಂಸರಾಗಿದ್ದು. ನೋಡಿ, ಎಲ್ಲಾ ತರದ ಕಂಫರ್ಟ್ ಝೋನ್ ನಿಮ್ಗೆ ತತಾಸ್ತು ಅಂದ್ಬಿಟ್ಟಿದ್ದಾನೆ ಭಗವಂತ. ಅವ್ರ ಹತ್ರ ಬಂದ್ಮೇಲೆ ನಾನ್ ಮತ್ತೆ ವೀಣೆ ಪ್ರಾಕ್ಟೀಸ್ ಮಾಡಕ್ ಶುರು ಮಾಡ್ದೆ. ಆಮೇಲೆ ನಮ್ಮ ಅತ್ತೆ ಅವ್ರದೇ ಒಂದು ಇನ್ಸ್ಟಿಟ್ಯೂಟ್, ಶ್ರೀವಾಣಿ ಇನ್ಸ್ಟಿಟ್ಯೂಟ್ ಆಫ್ ಸಂಗೀತ ಕಲಾಶಾಲೆ ಅಂತ ನಡೆಸ್ತಾರೆ. ಎಲ್ಲಿ? ಬೆಂಗಳೂರಲ್ಲಿ. ನಮ್ಮ ಅತ್ತೆ ಅವ್ರ ತಂದೆ ಅವ್ರು ಬಂದು ವೀಣೆ ವಿದ್ವಾಂಸರು, ಶ್ರೀ SV ವೆಂಕಟೇಶಯ್ಯ ಅಂತ. ಅವರ ಮಗಳು ಮತ್ತೆ ಅವರೆಲ್ಲರ ಮಕ್ಕಳೆಲ್ಲರೂನು ಮೃದಂಗ, ವೈಲಿನ್, ವೀಣೆ, ಈ ತರ ಎಲ್ಲ ಎಷ್ಟೊಂದು ಇನ್ಸ್ಟ್ರೂಮೆಂಟ್ಸ್ ಅನ್ನ ಕಲಿತಾ ಇದ್ದಾರೆ ಮತ್ತೆ ಕಲ್ತಿದ್ದಾರೆ. ವಿದ್ವಾಂಸರು, ಎಲ್ಲರೂ ವಿದ್ವಾಂಸರು. ರೈಟ್ ರೈಟ್. ಸೊ ನೀವು ಭಾರತದಲ್ಲಿ ಎಷ್ಟು ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದೀರಿ ನಾಟ್ಯ? ಭಾರತದಲ್ಲಿ ಎಣಿಕೆ ಆಗದೆ ಇರೋಷ್ಟು ಕೊಟ್ಟಿದ್ದೀನಿ. ಎಷ್ಟು ಪರ್ಫಾರ್ಮೆನ್ಸ್ ಅಂತಂದ್ರೆ ತುಂಬಾ ಪರ್ಫಾರ್ಮೆನ್ಸಸ್. ನಾನು ಒಂದು 10 ವರ್ಷದ ಮಗುವಿಂದ ಹಿಡಿದು ಈಗ ಬ್ಯಾಂಗ್ಳೂರಲ್ಲಿ ನಾನು 2011 ವರ್ಗೂ ಇದ್ದೆ. ಅಂಟಿಲ್ ಐ ಗಾಟ್ ಮ್ಯಾರಿಡ್, ಫ್ಯೂ ಮಂತ್ಸ್ ಬಿಫೋರ್ ಐ ಗಾಟ್ ಮ್ಯಾರಿಡ್ ಆಲ್ಸೋ ನಾನು ಪರ್ಫಾರ್ಮೆನ್ಸ್ ಕೊಟ್ಟು. ಎಸ್, ನೀವು ರವೀಂದ್ರ ಕಲಾಕ್ಷೇತ್ರದಲ್ಲಿ ಆಗಿರಬಹುದು, ಮಂತ್ರಾಲಯದಲ್ಲಿ ಆಗಿರಬಹುದು, ಮತ್ತೆ ರುದ್ರಪಟ್ನ, ಹೌದು, ಅಲ್ಲಾಗಿರ್ಬಹುದು, ಎಲ್ಲಾ ಕಡೆ ಕೊಟ್ಟಿದ್ದೀರಾ, ಕಾಣಿಸ್ಕೊಂಡಿದ್ದೀರಾ ಅಂತ ಕೇಳ್ಪಟ್ಟೆ. ಸೊ ಅಂತ ಕಾನ್ಸರ್ಟ್ಸ್ ಅಲ್ಲೆಲ್ಲ ಕೊಟ್ಟಾಗ ಹೇಗ್ ಅನಿಸ್ತಾ ಇತ್ತು? ಅಂಡ್
ನಿಮ್ಮ ಎಕ್ಸ್ಪೀರಿಯನ್ಸ್? ಆ ಸ್ಥಳಕ್ಕೆ ಇರುವಂತಹ ಮಹಿಮೆನ ಎಸ್. ಯಾರೂ ಎಕ್ಸ್‌ಪ್ಲೇನ್ ಮಾಡಕ್ಕಾಗಲ್ಲ. ಅಲ್ಲಿ ಕರೆಕ್ಟ್. ಹೋಗಿ ನೀವು ಅನುಭವಿಸಿದ್ರೇನೆ ಗೊತ್ತಾಗುತ್ತೆ. ರೈಟ್, ರೈಟ್. ಆ ಅಮ್ ನಾವಲ್ಲಿ ಹೋದಾಗ ಹ್ಮ್. ಅಲ್ಲಿರೋ ವೈಶಿಷ್ಟ್ಯಗಳನ್ನ ತಿಳ್ಕೊಳ್ಬೇಕಾದ್ರೆ ಹ್ಮ್. ಮೈಯೆಲ್ಲ ರೋಮಾಂಚನ ಆಗತ್ತೆ. ಕರೆಕ್ಟ್, ಎಕ್ಸಾಕ್ಟ್ಲಿ. ಅಂಡ್ ಅಂತ ಒಂದು ಸ್ಥಳದಲ್ಲಿ ನಮಗೆ ನೃತ್ಯ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿರೋದು ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. So I really feel blessed that I was able to perform in all such nice places where God has given me a way ರೈಟ್, ರೈಟ್. to showcase our talent, you know. ಅದಷ್ಟೇ ಅಲ್ಲ, ದೂರದರ್ಶನ್. ಹೌದು. ಹೇಗಾಯ್ತು ಆ ಪಯಣ? ದೂರದರ್ಶನಿಂದು ಅಪ್ಲಿಕೇಶನ್ ಹಾಕಿದ್ವಿ. ಅದರಲ್ಲಿ ಸೆಲೆಕ್ಟ್ ಆದ್ವಿ. ಲಕ್ಕಿಲಿ ಎಲ್ಲ ನನ್ನ ಫ್ರೆಂಡ್ಸ್ ಮಧ್ಯದಲ್ಲಿ ನಂದು ಬಿ ಗ್ರೇಡ್ಗೆ ಅವರು ಸೆಲೆಕ್ಟ್ ಮಾಡಿ ರೈಟ್, ರೈಟ್. ಸೊ ದೂರದರ್ಶನಲ್ಲಿ ನೀವು ಸೆಲೆಕ್ಟ್ ಆದ್ರಿ. ಪರ್ಫಾರ್ಮೆನ್ಸ್ ಹೇಗಿತ್ತದು? ಎಷ್ಟು ಪರ್ಫಾರ್ಮೆನ್ಸ್ ನ ದೂರದರ್ಶನ್ ನಲ್ಲಿ ನೀವು ಅವರು ಕೊಟ್ಟಿದ್ದೀರಿ? ದೇ ವುಡ್ ಹ್ಯಾವ್ ಸೆಟ್ ಪ್ಯಾಟರ್ನ್, ಇಷ್ಟು ನೀವು ತಿಳ್ಕೊಂಡಿರ್ಬೇಕು ಅಂತ. ಸೊ ದೇ ಆರ್ ಗೋಯಿಂಗ್ ಟು ಕ್ವೆಶ್ಚನ್ ಯು ಅಬೌಟ್ ಇಟ್. ಓಕೆ. ಅಲ್ಲಿ ನಮಗೆ ಎಕ್ಸಾಮ್ ತರ ಅದು. ಓಕೆ. ಎಕ್ಸಾಮಿನೇಷನ್ ಅಲ್ಲಿ ನೀವು ಪಾಸ್ ಆದ್ರೆ ನಿಮಗೆ ಸರ್ಟಿಫಿಕೇಶನ್ ಬರುತ್ತೆ ಆ ತರ. ಸೊ ಹಂಗಾಗಿ ನಾವು ಅಪ್ಲೈ ಮಾಡಿರೋ ಲೆವೆಲ್ಗೆ ಫಸ್ಟ್ ಯು ವಿಲ್ ಸ್ಟಾರ್ಟ್ ವಿತ್ ದ ಬಿ ಗ್ರೇಡ್ ಆಕ್ಚುಲಿ. ಆಮೇಲೆ ನಿಮಗೆ ಹೈಯರ್ ಗ್ರೇಡ್ಸ್ ಬರುತ್ತೆ. ಸೊ ಆಫ್ಟರ್ ದಟ್ ಬಿಕಾಸ್ ಐ ವಾಸ್ ಇನ್ವಾಲ್ವ್ಡ್ ಇನ್ ಮೆನಿ ಅದರ್ ಥಿಂಗ್ಸ್, ನಾನು ಮತ್ತೆ ಅಪ್ಲೈ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಕರೆಕ್ಟ್. ಬಟ್ ಯಾ, ಅಲ್ಲ, ಎಷ್ಟು ಹೆಮ್ಮೆ ಅನ್ಸುತ್ತೆ, ತಂದೆ ತಾಯಿಗೆ ಎಷ್ಟು ಹೆಮ್ಮೆ ಅನ್ಸುತ್ತೆ. ಅಂಡ್ ನಿಮ್ಗೆ ಯು ಪರ್ಸನಲಿ ಯು ಫೀಲ್ ವೆರಿ ಪ್ರೌಡ್. ನಿಮ್ಗೆ ಎಷ್ಟು ಈಗ ನೋಡಿದ್ರೆ ಖಂಡಿತ ನಮ್ ತಂದೆ ಎಲ್ಲಿದ್ರೂನು he will feel really proud of me. ಅಮ್ಮನೂ ಅಷ್ಟೇ. ಖಂಡಿತ ಈ ವಿಡಿಯೋ ನೋಡ್ತಾ ಇರ್ತಾರೆ ಅವರು ಕೂಡ. ನನ್ನ ಮಗಳ ಜರ್ನಿ ಎಷ್ಟು ಅದ್ಭುತವಾಗಿದೆ. ಚಿಕ್ಕ ಪುಟ್ಟ ವಯಸ್ಸಿನಿಂದ ಇದುವರೆಗೂ ಈಗಿನ ಪ್ರಸ್ತುತ ಇಂದಿನ ತನಕನೂ ಕೂಡ ಅವರು ನಾಟ್ಯನ ಕಾಪಾಡ್ಕೊಂಡು ಬಂದಿದ್ದಾರೆ. ಮುತ್ತಿನ ತರ ಕಪ್ಪೆ ಚಿಪ್ಪಿನಲ್ಲಿ ಬಚ್ಚಿಟ್ಟು ಎಷ್ಟು ಖುಷಿ ಪಡ್ತಾರೆ. ಎಸ್. ಸೊ ನಿಮ್ಮ ಜರ್ನಿ ಇನ್ನೂ ಮಾತನಾಡ್ಲಿಕ್ಕಿದೆ. ರೈಟ್. ನಾಟ್ಯ ಅಂತ ಬಂದಾಗ ಭರತನಾಟ್ಯ ಎಮೋಷನ್ಸ್, ನವರಸಗಳನ್ನ ಎಲ್ಲನೂ ಕೂಡ ಭಾವನೆಗಳನ್ನ, ನವರಸಗಳನ್ನ ವ್ಯಕ್ತಪಡಿಸುವಂತ ಒಂದು ಮಹಾನ್ ಕಲೆ. ಈ ವೈಭವ ಅನಿಸಿಕೆ ಏನು ಅಂತ? ನೀವು ಯಾವಾಗ ಅದನ್ನ ಅನುಭವಿಸ್ತಿರೋ ಆವಾಗ್ಲೇ ನಿಮಗೆ ಅದನ್ನ ವ್ಯಕ್ತಪಡಿಸ್ಲಿಕ್ಕೆ ಈಸಿ ಆಗತ್ತೆ. ನೀವು ನಾವಿವಾಗ ಮಕ್ಳಿಗೆ ಹೇಳಿದ್ರುನು ಅವರಿಗೆ ಅರ್ಥ ಮಾಡ್ಕೋತಾರೆ, ಬಟ್ ಇಟ್ ಇಸ್ ನಾಟ್ ಟು ದಟ್ ಎಕ್ಸ್ಟೆಂಟ್ ಅಂಟಿಲ್ ದೇ ಗೆಟ್ ಇನ್ ಡೀಪ್ ಇನ್ ಟು ದ ಸಬ್ಜೆಕ್ಟ್. ಸೊ ಅವ್ರಿಗೆ ಹೋಗ್ತಾ ಹೋಗ್ತಾ ಅನುಭವ ಆಗುತ್ತೆ. ಚಿಕ್ಕ ಮಕ್ಕಳಲ್ಲಿ ನಾವು ಅದನ್ನ ತುಂಬಿಸ್ಲಿಕ್ಕೆ ಆಗೋದಿಲ್ಲ. ಅವರಿಗೆ ಏನ್ ಅರ್ಥ ಆಗುತ್ತೆ ಅದನ್ನ ಔಟ್ಲೈನ್ ಅಲ್ಲಿ ನಾವು ಹೇಳಿರ್ತೀವಿ. ದೊಡ್ಡೋರ್ ಆಗ್ತಾ ಆಗ್ತಾ ಒಂದು ಮ್ಯಾಚುರಿಟಿ ಲೆವೆಲ್ ಅಂತ ಒಂದು ಅವ್ರು ರೀಚ್ ಆದಾಗ ಅವಾಗ ಅವರಿಗೆ ಹೇಳ್ಕೊಡೋ ವಿಧಾನನೇ ಬೇರೆ ಆಗುತ್ತೆ. ಒಂದೇ ಹಾಡ್ ಇರ್ಬೋದು, ಚಿಕ್ಕ ಮಕ್ಕಳು ಬೇರೆ ತರ ಮಾಡ್ತಾರೆ, ಅದನ್ನೇ ಮೆಚುರಿಟಿ ಲೆವೆಲ್ ರೀಚ್ ಆಗಿರೋ ಅಂತ ಮಕ್ಕಳು ಬೇರೆ ತರ ಮಾಡ್ತಾರೆ, ಅದನ್ನ ಅನುಭವಿಸಿರುವಂತಹ ಒಬ್ಬ ವ್ಯಕ್ತಿ ಇನ್ನೊಂದ್ ತರ ಮಾಡ್ತಾರೆ. ಸೊ ಹೇಳಕ್ ಆಗೋದಿಲ್ಲ, ಅದು ಪರ್ಸನ್ ಟು ಪರ್ಸನ್ ಇದು ಚೇಂಜ್ ಆಗುತ್ತೆ. ಸೊ ನಾಟ್ಯದಲ್ಲಿ ಅಂದ್ರೆ ಗೆಜ್ಜೆನ ಕಟ್ತೀರಾ. ಸೊ ಗೆಜ್ಜೆಗಳ ಇಷ್ಟು ಸಂಖ್ಯೆ ಅಂತ ಏನಾದ್ರು ಇರತ್ತಾ, ಅಥವಾ ಇಷ್ಟು ಅಳತೆ, ಇಷ್ಟಿದ್ರೆ ಪರ್ಫೆಕ್ಟ್ ಮ್ಯಾಚ್, ಅದು ಇಷ್ಟಿರ್ಲೇಬೇಕು ಅಂತ ಏನಾದ್ರು ಕಂಪಲ್ಷನ್ ಉಂಟಾ ಅಂತ? ಆತರ ಏನು ಇಲ್ಲ. ಬಟ್ ನಿಮಗೆ ಒಂದು ರೆಕ್ಟಾಂಗ್ಯುಲರ್ ಶೇಪ್ ಅಲ್ಲಿ ಇರುವಂತದ್ದು ನಾರ್ಮಲ್ ಆಗಿ ಇರೋದು. ಡೈಮೆನ್ಷನ್ಸ್ ನನಗೆ ತಿಳಿದಿಲ್ಲ ಇವಾಗ. ಬಟ್ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ವೇಟ್ ಲೆಸ್ ಇರೋದಕ್ಕೆ 2 ಸಾಲುಗಳು ಅಥವಾ 3 ಸಾಲುಗಳಿನ ಒಂದು ಗೆಜ್ಜೆಯ ಪಟ್ಟಿಗಳನ್ನ ಕೊಡ್ತಾರೆ. ಓಕೆ. ಸ್ವಲ್ಪ ದೊಡ್ಡವರಿಗೆ 4 ಸಾಲು. ಅದನ್ನು ಏನು ಭಾರ ಕಮ್ಮಿ ಇರೋದಿಲ್ಲ. ಗೆಜ್ಜೆ ಒಂದು ಭಾರ ತುಂಬಾನೇ ಇರುತ್ತೆ. ಮೆಟಲ್ ಅಲ್ವಾ ಅದು. ಸೊ ಅದನ್ನ ನಾವ್ ಲೆದರ್ ಅಥವಾ ಏನು ದಾರದ ಮೇಲೆ ಕಟ್ತೀವಿ ಅದು ತುಂಬಾ ಗಟ್ಟಿಯಾಗಿ ಇರ್ಬೇಕು. ನಮಗೆ ಅದನ್ನ ಹಾಕೊಂಡು ಪ್ರಾಕ್ಟೀಸ್ ಏನ್ ಮಾಡ್ತೀವಲ್ವಾ ಅವಾಗ ನಮ್ ಕಾಲಿಗೆ ಇನ್ನಷ್ಟು ಶಕ್ತಿ ಬರುತ್ತೆ. ಬಟ್ ಯೂಶಲಿ ಕ್ಲಾಸ್ ಅಲ್ಲಿ ನಾವ್ ಏನು ಹಾಕೊಂಡ್ ಮಾಡೋದಿಲ್ಲ ರೆಗ್ಯುಲರ್ ಆಗಿ. ಬಟ್ ಹಾಕಿ ಮಾಡಿದಾಗ ನಿಮಗೆ ಪ್ರಾಕ್ಟೀಸ್ ಗಿಂತ ಒಂದು 10 ಪಟ್ಟು ಜಾಸ್ತಿನೇ ಶಕ್ತಿ ಇಟ್ಕೊಂಡು ನಾವು ಪರ್ಫಾರ್ಮ್ ಮಾಡ್ಬೇಕು. ರೈಟ್. ನನ್ಗೆ ಒಂದ್ ಕುತೂಹಲ ಇದೆ ಮೇಡಮ್. ಸೊ ಭರತನಾಟ್ಯ ಅಂದ್ರೆ ಬರೀ ನಾಟ್ಯ ಅಷ್ಟೇ ಅಲ್ಲ, ನಾಟ್ಯನ ಪರ್ಫಾರ್ಮ್ ಮಾಡುವಂತಹ ಆರ್ಟಿಸ್ಟ್ಗಳು
ಅಲಂಕಾರ ಮಾತ್ರ ಹ್ಮ್ ಶೃಂಗಾರಕ್ಕೂ ಕೂಡ ಆ, ಪ್ರಿಯವಾಗಿರುವಂತ ನಾಟ್ಯ ಇದು. ಹ್ಮ್ ಏನ್ ಯಾಕೆ ಈ ಶೃಂಗಾರಕ್ಕೂ ಪ್ರಾಮಿನೆನ್ಸ್ ಕೊಡ್ತಾರೆ ಈ ಹ್ಮ್ ನಾಟ್ಯದಲ್ಲಿ ಅಂತ? ಹ್ಮ್ ಈಗ ನಾವು ಮನೆಗೆ ಅತಿಥಿಗಳು ಯಾರಾದ್ರೂ ಬರ್ತಾ ಇದ್ದಾರೆ ಅಂತ ಅಂದ್ರೆ ಇಟ್ಸ್ ನ್ಯಾಚುರಲ್ ಅಲ್ವಾ? ರೈಟ್. ನಾವು ಒಂದು ಮುಖ ತೊಳೆದು ಹ. ಸ್ವಲ್ಪ ಎಸ್. ಚೆನ್ನಾಗಿ ಕಾಣಿಸೋಕೆ ಎಸ್. ಮಾಡ್ಕೊಂತೀವಿ, ಹ್ಮ್ ಬೇಸಿಕ್ ಹ್ಮ್ ಮಾಡ್ಕೋತೀವಿ. ಹ್ಮ್ ಅದೇ ನಾವ್ ಇವಾಗ ಒಂದು ಪರ್ಫಾರ್ಮೆನ್ಸ್ ಅಂತ ಸ್ಟೇಜ್ ಹತ್ತಿ ನಾವು ಪರ್ಫಾರ್ಮೆನ್ಸ್ ಯಾರಿಗಾದ್ರೂ ಕೊಡ್ಬೇಕಾದ್ರೆ ಹ್ಮ್ ಹ್ಮ್ ನಮ್ಮ ಆಹಾರ್ಯ ಏನಿದೆ ನಾವು ಅದನ್ನ ಚೆನ್ನಾಗಿ ಪ್ರೆಸೆಂಟ್ ಮಾಡೋ ನಮ್ಮ ಪ್ರೆಸೆಂಟೇಶನ್ ಕೂಡ ಅಷ್ಟೇ ಮುಖ್ಯ ಆಗತ್ತೆ. ವಾವ್. ನಮ್ಮ ಮೇಕಪ್ ಏನಿದೆ ಅದು ಈಗ ಈಗಿನ ಕಾಲದಲ್ಲಿ ನಾವು ಹೇಳಲೇಬೇಕಾಗಿಲ್ಲ, ಎಷ್ಟೊಂದು ವೆರೈಟೀಸ್ ಆಫ್ ಮೇಕಪ್ ಬಂದ್ಬಿಟ್ಟಿದೆ. ರೈಟ್. ಬಟ್ ಮುಂಚಿನ ಕಾಲದಲ್ಲಿ ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ಬಿಟ್ಟು ಕಾಡ್ಗೆ ಆಗ್ಲಿ ಎಲ್ಲಾನು ಹ್ಮ್ ಹ್ಮ್ ಈಗ್ಲೂ ಕೂಡ ಕೇರಳದಲ್ಲಿ ಕಥಕಳಿ ಎಲ್ಲ ಏನ್ ಮಾಡ್ತಾರೆ ಅವರೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಯೂಸ್ ಮಾಡೋದು. ಆ ಬಣ್ಣಗಳು ಏನ್ ಹಚ್ತಾರೆ ಅವರು ಹ್ಮ್ ಹ್ಮ್ ಅದೆಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಅವ್ರು ಯೂಸ್ ಮಾಡೋದು. ವಾವ್, ಇಂಟ್ರೆಸ್ಟಿಂಗ್. ಹಾ, ಸೊ ಅದೆಲ್ಲ ಹಾಕಿದಾಗ ಹ್ಮ್ ಹ್ಮ್ ನಮ್ಮ ಒಂದು ನೃತ್ಯ ಆಗ್ಲಿ ಅಥವಾ ನಮ್ಮ ಒಂದು ಎಕ್ಸ್ಪ್ರೆಷನ್ಸ್ ಏನಿದೆ, ಮುಖದ ಅಭಿನಯಗಳು ಎತ್ತಿ ಕಾಣಿಸುತ್ತೆ. ಹ್ಮ್ ಆ ಹ್ಮ್ ಲೈಟಿಂಗ್ಸ್ಗೆ ಈಗೆಲ್ಲ ಎಷ್ಟು ಎಕ್ವಿಪ್ಮೆಂಟ್ಸ್, ಎಷ್ಟು ಟೆಕ್ನಾಲಜಿ ಬಂದಿದೆ, ಹ್ಮ್ ಹ್ಮ್ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಮ್ಮ ಡಾನ್ಸ್ ಅನ್ನ ಎನ್ಹಾನ್ಸ್ ಮಾಡಕ್ಕೆ ನಾವು ಉಪಯೋಗ ಮಾಡ್ಕೋಬೇಕು. ವಿ ಶುಡ್ ನಾಟ್ ಟೇಕ್ ಇಟ್ ಇನ್ ಅ ರಾಂಗ್ ಎಸ್. ವೇ. ಎಸ್. ಅದರಲ್ಲಿ ಅಡ್ವಾಂಟೇಜಸ್ ನ ತಗೊಂಡು ವಿ ಶುಡ್ ಟೇಕ್ ದ ಗುಡ್ ಔಟ್ ಹ್ಮ್ ಆಫ್ ಹ್ಮ್ ಇಟ್ ಅಂಡ್ ಹ್ಮ್ ಹ್ಮ್ ಗಿವ್ ದ ಗುಡ್ ಏ ಟು ನಮ್ಮ ಎವ್ರಿಬಡಿ. ಸಂಸ್ಕೃತಿಯನ್ನ ಬಿಂಬಿಸುವಂಥದ್ದು ಭರತನಾಟ್ಯ. ಕರೆಕ್ಟ್. ಶಾಸ್ತ್ರೀಯ ಒಂದು ನಾಟ್ಯ ಅಂದ್ರೆ ಭರತನಾಟ್ಯ. ಮೈಸೂರಿನ ಮಹಾ ರಾಜರ ಕಾಲದಿಂದಲೂ ಕರೆಕ್ಟ್. ಪ್ರಸಿದ್ಧವಾಗಿರುವಂತಹ ಇದು ಒಂದು ಕಲೆ. ಹ್ಮ್ ರೈಟ್. ಸೊ ನಿಮ್ಮ ಒಂದು ಅರಂಗೇಟ್ರಂ ಹ್ಮ್ ಹೇಗಾಯ್ತು? ಯಾವ ವರ್ಷ? ಹೇಗಿತ್ತು ಆ ಎಕ್ಸ್ಪೀರಿಯನ್ಸು? ಏನ್ ತಳಮಳ ನಡೀತಾ ಇತ್ತು ಮನಸ್ಸಿನಲ್ಲಿ? ಮತ್ತೆ ಎದೆನಲ್ಲಿ ಮಿಡಿತ ಹೌದು. ಯಾವ ರೀತಿ ಇತ್ತು ಅಂತ? ತುಂಬಾ ಆಕ್ಚುಲಿ ನನ್ನ ಒಂದು ಅರಂಗೇಟ್ರಂ ಸ್ಟೇಜ್ಗೆ ರೆಡಿ ಆಗ್ಬೇಕು ಅಂತ ಬಂದಾಗ ಹ, ಹ. ನಾನು ಬ್ಯಾಚುಲರ್ ಡಿಗ್ರಿನ ಫೈನಲ್ ಇಯರ್ ಅಲ್ಲಿ ಇದ್ದೆ. ಹ್ಮ್ ಅದರ ಒಂದು ಫೈನಲ್ ಎಕ್ಸಾಮ್ ಕೂಡ ಅದೇ ಸಮಯದಲ್ಲಿತ್ತು. ಅಂಡ್ ನಾನು ಪ್ರೀ ವಿದ್ವತ್ ಅಂತ ಒಂದು ಪೋಸ್ಟ್ ಫೈನಲ್ ವಿದ್ವತ್ಗಿನ್ನ ಮುಂಚೆ ಒಂದು ಎಕ್ಸಾಮ್ ಬರುತ್ತೆ, ಹ್ಮ್ ಹ್ಮ್ ಅದಕ್ಕೂ ರೆಡಿ ಆಗ್ತಿದ್ದೆ. ಅಂಡ್ ನನ್ನ ಅರಂಗೇಟ್ರಂ ಕೂಡ ಮೂರೂ ಸಾಲಿನಲ್ಲಿ ಇತ್ತು. ಒಬ್ಬಾ. ಹ. ಬ್ಯಾಚುಲರ್ ಡಿಗ್ರಿ ನಾನು ಏನ್ ಮಾಡ್ತಿದ್ದೆ ಅದು ಡ್ಯಾನ್ಸ್ ಅಲ್ಲೇ ಇತ್ತು. ಹ್ಮ್ ಹ್ಮ್ ಸೊ ಅಲ್ಲಿ ಬೇರೆ ಟೀಚರ್ಸ್ ಬಂದು ಹೇಳ್ಕೊಡ್ತಿದ್ರು. ಹ್ಮ್ ಹಾಗಾಗಿ ಅವರ ಶೈಲಿ ಏನಿದೆ ಅದನ್ನ ನಾನು ಕಲಿಬೇಕು. ಹ್ಮ್ ಎಕ್ಸಾಮಿನೇಷನ್ಗೆ ಹ್ಮ್ ನಮ್ಮ ಟೀಚರ್ ಹತ್ರ ನಾನು ಏನ್ ಕಲಿತಾ ಇದ್ದೆ ಆ ಎಕ್ಸಾಮಿನೇಷನ್ನೆಲ್ಲ ನಾನು ನೆನ್ಪಿಟ್ಕೋಬೇಕು. ಅದು ಬಿಟ್ಟು ನನ್ನ ಅರಂಗೇಟ್ರಂಗೆ ಏನ್ ಐಟಮ್ಸ್ ಅಥವಾ ಡ್ಯಾನ್ಸ್ ಹೇಳ್ಕೊಡ್ತಿದ್ರು ನಮ್ಮ ಟೀಚರ್ ಅದನ್ನು ನಾನು ನೆನ್ಪಿಟ್ಕೋಬೇಕಾಗಿತ್ತು. ಮಲ್ಟಿ ಟಾಸ್ಕ್. ಅದು ಅದು ಹೊರತುಪಡಿಸಿ ಹ್ಮ್ ನಮ್ಮ ಟೀಚರಿನ ಗುರುಗಳು ಒಬ್ರು ಹ್ಮ್ ರಾಧಾಕೃಷ್ಣ ಮೇಷ್ಟ್ರು ಅಂತ ಬರೋರು. ಹ್ಮ್ ಹ್ಮ್ ಅವರು ಅವಾಗ್ಲೇನೆ ಅವ್ರಿಗೆ 87 ಅಥವಾ 88 ವರ್ಷ ಇತ್ತು. ವಾವ್. ಆ ಆಗ ಆದ್ರೂನು ಹ್ಮ್ ನಮ್ಮ ಒಂದು 8-10 ಜನ ನಾವಿದ್ವಿ ಸೀನಿಯರ್ಸ್. ಹ್ಮ್ ಅವರಿಗೋಸ್ಕರ ಅವರು ಒಬ್ಬರು ಆಟೋ ಪರ್ಸನ್ನ ಬುಕ್ ಮಾಡ್ಕೊಂಡು ನಮ್ಮ ಟೀಚರ್ ಮನೆಗೆ ಬಂದು ಹ್ಮ್ ಹ್ಮ್ ನಮಗೆಲ್ಲ ಪಾಠ ಮಾಡಿ ಹೋಗೋರು. ನನ್ನ ಅದೃಷ್ಟ ಎಷ್ಟು ಇದೆ ಅಂದ್ರೆ ಐ ಹ್ಮ್ ಆಮ್ ರಿಯಲಿ ಬ್ಲೆಸ್ಡ್. ಹ್ಮ್ ಅವರ ಹತ್ರ ಅವರ ವೆರಿ ರೇರ್ ಕಾಂಪೋಸಿಷನ್ಸ್ ನಾನು ಕಲ್ತಿದ್ದೀನಿ. ಅಂಡ್ ಯಾವ ಕಾಂಪೋಸಿಷನ್ ಮೇಡಮ್ ಅದು? ಅದು ಟುಮ್ರಿ ಅಂತ ಒಂದು ಹಾ. ರಾಜರ ಆಸ್ಥಾನದಲ್ಲಿ ಓಕೆ. ಅವಾಗ ಎಲ್ಲ ಸ್ವಲ್ಪ ಇನ್ವೇಷನ್ಸ್ ಆದಾಗ ರೈಟ್. ಯಾರ್ಯಾರು ಎಲ್ಲ ಡ್ಯಾನ್ಸರ್ಸ್ ಇದ್ರು ಅವರ ಆಸ್ಥಾನದಲ್ಲಿ ಹ್ಮ್ ಹ್ಮ್ ಇರ್ತಾ ಹ್ಮ್ ಇದ್ರಲ್ವಾ, ಹ್ಮ್ ಮುಘಲ್ಸ್ ಅವರಿಗೆಲ್ಲ ಪ್ಲೀಸ್ ಮಾಡ್ಲಿಕ್ಕೆ ಎಲ್ಲ ಹ್ಮ್ ಯೂಸ್ ಮಾಡಿಂತು ಅಂತ ಒಂದು ಡ್ಯಾನ್ಸ್ ಅದು. ಎಷ್ಟು ಕೃಷ್ಣನ ಪುಣ್ಯ. ಮೇಲೆ ಹಿಂದಿಯಲ್ಲಿ ಹಾಡು. ಹ್ಮ್ ಆದ್ರೆ ಇವರು ಭರತನಾಟ್ಯ ಡ್ಯಾನ್ಸರ್ಸ್ ಅಲ್ವಾ, ಹ್ಮ್ ಭರತನಾಟ್ಯದಲ್ಲಿ ಮಾಡ್ಬೇಕು. ಆಮೇಲೆ ಹೋಗ್ಬೇಕಾದ್ರೆ ಹೀಗೆ ಸಲಾಮುರೆ ಅನ್ಕೊಂಡ್ ಹೋಗ್ಬೇಕು ಅವ್ರಿಗೆ. ಅಬ್ಬಾ. ಆ ತರದೆಲ್ಲ ಹ್ಮ್ ಹ್ಮ್ ತುಂಬಾ ಹ್ಮ್ ಇಟ್ಸ್ ತುಂಬಾ ವೆರೈಟಿ ಡ್ಯಾನ್ಸಸ್. ಆ ತರದ್ದೆಲ್ಲ ನನಗೆ ನಾನ್ ಕಲ್ತಿದ್ದೀನಿ. ಅದೆಲ್ಲ ಸೌಭಾಗ್ಯ. ನಿಜವಾಗ್ಲೂ ಒನ್ ಟೈಮ್ ಸೌಭಾಗ್ಯ. ಲೈಫ್ ಆಪರ್ಚುನಿಟಿ. ಅಂಡ್ ನಾನು
ಇನ್ನೂ ಹೇಳ್ಬೇಕು ಅಂತಂದ್ರೆ ನಮ್ಮ ಮೇಡಮ್ ಬಂದು ಕರ್ನಾಟಕ ಪರಂಪರೆ ಮೇಲೆ ಅವರು ರಿಸರ್ಚ್ ಮಾಡಿದ್ದಾರೆ. ಓಕೆ. ಸೊ ನಾನು ಕಲಿತಿರುವಂತಹದ್ದು ಮತ್ತೆ ಈಗ ಇನ್ನು ಮುಂದೆ ಕಲಿತಾ ಇರುವಂತದ್ದು ಕೂಡ ನನ್ನ ಮಕ್ಳಿಗೂನು ನಾನು ಏನ್ ಹೇಳ್ಕೊಡ್ತಾ ಇದ್ದೀನಿ ಅದೆಲ್ಲ ಬಂದು ನಂಜನಗೂಡು ಪರಂಪರಾ ಅಂತ ಸೇರಿದ್ದು. ಅದು ಕರ್ನಾಟಕದಲ್ಲಿ ಇರುವಂತ ಡಿಫ್ರೆಂಟ್ ಶೈಲಿಗಳ ಒಂದು ಭರತನಾಟ್ಯಕ್ಕೆ ಸೇರಿರುವಂತದ್ದು. ಅದರಲ್ಲೇ ಮೈಸೂರು, ನಂಜನಗೂಡು, ಕೋಲಾರ, ಮತ್ತೆ ಮೂಗೂರು ಈ ತರ ಬೇರೆ ಬೇರೆ ಶೈಲಿಯ ಭರತನಾಟ್ಯಗಳಿದೆ. ಅದ್ರಲ್ಲಿ ನಂಜನಗೂಡು ಪರಂಪರೆಯಲ್ಲಿ ನಮ್ಮ ಟೀಚರ್ ಹತ್ರ ಕಲಿತಿದ್ದು. ಬಟ್ ಆ ಮೇಷ್ಟ್ರು ಯಾರು ಬರ್ತಿದ್ರು ಅವರು ಕೋಲಾರ ಪರಂಪರೆ ಅವರು. ಸೊ ಅವರಲ್ಲಿ ಒಂದು ಚಿಕ್ಕ ಚಿಕ್ಕ ವೇರಿಯೇಷನ್ ನಮ್ಮ ಸ್ಟೆಪ್ಸ್ ಅಲ್ಲಿ. ಸೊ ಅವ್ರ ಮುಂದೆ ಅವ್ರದೇ ಮಾಡ್ಬೇಕಾಗಿತ್ತು, ನಮ್ ಟೀಚರ್ ಮುಂದೆ ಅವ್ರದೇ ಮಾಡ್ಬೇಕಾಗಿತ್ತು. ಸೊ ಹಾಗಾಗಿ ಫೋಕಸ್ಡ್ ಆಗಿರ್ತಾ ಇದ್ದೆ ನಾನು. ಪ್ರಾಕ್ಟೀಸ್ ಏನಿದ್ರು ನಾನು ಅಲ್ಲೇ ಕ್ಲಾಸಲ್ಲೇ ಮಾಡ್ಕೊಂಡು ಹೋಗ್ತಿದ್ದೆ. ಯಾಕೆಂದ್ರೆ ಮನೇಲಿ ನಾನು ಏನ್ ಮಾಡಿ ತೋರಿಸ್ತಿದ್ದೆ ಅಮ್ಮನ್ ಮುಂದೆ, ಬಟ್ ಪಾಪ ಅವ್ರಿಗೆ ಏನು ಗೊತ್ತಿಲ್ಲ ಅಮ್ಮಂಗೆ. ಜಸ್ಟ್ ಎಂಜಾಯ್. ಸಾಮಾನ್ಯವಾಗಿ ಸ್ಪೆಕ್ಟೇಟರ್ ಈಗ ಆಲೋಚಿಸೋರು ನೋಡೋರಾದ್ರೆ ಓ ಭರತನಾಟ್ಯ ಎಷ್ಟು ಚೆನ್ನಾಗಿದೆ ಕಲೆ ಅಂತ. ಅದೇ ನಿಮ್ಮ ಗುರುಗಳಾದ್ರೆ ಓ ಅಭಿನಯದಲ್ಲಿ ಇಷ್ಟು ತಪ್ಪಿದೆ, ನೀವು ಕಣ್ಣಲ್ಲಿ ಇಷ್ಟು ಭಾವ ಬರ್ಬೇಕಿತ್ತು, ಆರ್ಮಂಡಿ ಕರೆಕ್ಟ್ ಆಗಿ ಹಾಕಿದೆ ಇಲ್ವೋ ಅಲ್ವಾ, ಆತರ ಎಲ್ಲ ಮಿಸ್ಟೇಕ್ಸ್ ನ ಟೀಚರ್ ಕ್ಯಾನ್ ಐಡೆಂಟಿಫೈ. ಸೊ ಎಷ್ಟೋ ವಿಡಿಯೋಗಳನ್ನ ನಾನು ನೋಡಿದೀನಿ. ಒಬ್ಬ ಒಳ್ಳೆ ಗುರು ಏನ್ ಮಾಡ್ತಾರೆ ಅಂದ್ರೆ ಅಭಿನಯನ ಮತ್ತೆ 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 ಮಾಡಿಸ್ತಾರೆ. ಸೊ ನಿಮಗೆ ಈ ತರ ಮತ್ತೆ ಮತ್ತೆ ಮಾಡೋ ಕೆಲಸ ಎಷ್ಟಾಯ್ತು? ನಾವ್ ಎಷ್ಟೇ ಮಾಡಿದ್ರುನು ಅದು ಇಟ್ ಇಸ್ ಫಾರ್ ಅವರ್ ಓನ್ ಬೆನಿಫಿಟ್ ಅಂತಾನೆ ನಾನು ಈಗ್ಲೂ ಕೂಡ ಹೇಳ್ತೀನಿ. ಈಗ ಮುಂದೆ ಬರೋ ಜನರೇಷನ್ಸ್ಗೂ ನಾನು ಹೇಳೋದು ಅದೇನೆ, ಪ್ರಾಕ್ಟಿಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್. ಸೊ ಪ್ರಾಕ್ಟಿಸ್ 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 ಅದಿಲ್ಲ ಅಂದ್ರೆ ಈಗ್ಲೂ ಕೂಡ ನನಗೆ ಆಗ್ಲಿ ಯಾರೇ ಆಗ್ಲಿ ಆರ್ಟಿಸ್ಟ್ಗೆ ಈಗ ನೀವು ಒಂದ್ ಪರ್ಫಾರ್ಮೆನ್ಸ್ ಕೊಡ್ಬೇಕು ಅಂದ್ರೆ ಅದಕ್ಕೆ ತಕ್ಕನಷ್ಟು ಪ್ರಾಕ್ಟಿಸ್ ನೀವು ಮಾಡಿಲ್ಲ ಅಂತಂದ್ರೆ ಔಟ್ಕಮ್ ಇರೋದಿಲ್ಲ. ಸೊ ಪ್ರಾಕ್ಟಿಸ್. ಸೊ ಯಾವ ಏಜ್ ಅಲ್ಲಿ ನಿಮ್ಮ ಅರಂಗೇಟ್ರಂ ಆಯ್ತು ಅಂತ? ನನ್ನ ಅರಂಗೇಟ್ರಮು 2008 ಅಲ್ಲಿ ಆಗಿತ್ತು. ವಾವ್. ಅವಾಗ ಸೊ ಅರಂಗೇಟ್ರಂ ಅನ್ನೋದು ಒಂದು ರಂಗ ಪ್ರವೇಶ ಮಾಡೋದು ಒಂದು ದೊಡ್ಡ ಪ್ಲೇಸ್ ಅಲ್ಲಿ ಒಂದು ಸೆಲೆಬ್ರೇಷನ್ ತರ ಯಾಕೆ ಮಾಡ್ಬೇಕು ಮೇಡಮ್? ತಮ್ಮ ವೈಯಕ್ತಿಕವಾದ ಒಂದು ಅಭಿಪ್ರಾಯ. ವಾವ್. ಹಾಗೆ ಮಾಡ್ಬೇಕು, ಯಾವುದು ಮಾಡ್ಬೇಕು ಶಾಸ್ತ್ರದಲ್ಲಿ ಯಾವುದು ಇಲ್ಲ. ಅವ್ರಿಗೆ ಆಯ್ತಾ ಹಂಗ್ ಮಾಡಿಸ್ಬೇಕು ಅವ್ರ ಮಗಳಿಗೆ ಅಂತ ಅವ್ರಿಗೆ ಅನ್ಸಿದ್ರೆ ಅವ್ರು ಹೋಗಿ ಮಾಡಿಸ್ಬೋದು. ಕಲೆಗೆ ಕೊಡೋ ಗೌರವ ಅದು. ಕಲೆಗೆ ಕೊಡುವ ಗೌರವ. ವಾವ್. ಇಲ್ಲ ದೇವಸ್ಥಾನದಲ್ಲಿ ಹೋಗಿ ದೇವರ ಮುಂದೆನೂ ಅವ್ರು ಮಾಡ್ಕೊಂಡು ಬರ್ಬೋದು. ಹೀಗೆ ಮಾಡ್ಬೇಕು ಅಂತ ಎಲ್ಲೂ ಇಲ್ಲ, ಏನು ಇಲ್ಲ. ಅವ್ರು ಮಾಡೋದು ಮನಸ್ಸಿಗೆ ಸಂತೃಪ್ತಿ ತಂದ್ಕೊಡ್ಬೇಕು. ಟೀಚರ್ಗೂನು ಅಷ್ಟೇ ಗೌರವದಿಂದ ಅವರು ನೋಡಿ ಮಾಡಿ ಆ ಟ್ರೀಟ್ ಏನಿದೆ ಅದು ಒಂದು ಟೀಚರ್ ಮತ್ತೆ ಸ್ಟೂಡೆಂಟಿನ ಒಂದು ಸಂಬಂಧ ಅರಂಗೇಟ್ರಂ ಲೆವೆಲ್ ಅಲ್ಲೇನೆ ತುಂಬಾ ಮೂಡ್ ಬರೋದು. ಯಾಕೆಂದ್ರೆ ಅದು ಒನ್ ಸೆಷನ್ಸ್ ನೀವು ಟೀಚರ್ ಜೊತೆಲಿ ಕಳೆಯುವಂತಹ ಸಮಯ ಏನಿರುತ್ತೆ ನಿಮ್ಮ ಅನುಭವಕ್ಕೆ ಜಾಸ್ತಿ ಅಡಿಷನ್ಸ್ ಆಗ್ತಾ ಹೋಗುತ್ತೆ. ಅದು ಟೀಚರ್ಗೆ ಇರುವಂತ ಒಂದು ರೆಸ್ಪೆಕ್ಟ್. ಸೊ ನೀವು ರಂಗ ಪ್ರವೇಶ ಮಾಡಿ ಅರಂಗೇಟ್ರಂ ಅದಾದ್ಮೇಲೆ ಯು ಆರ್ ಎಲಿಜಿಬಲ್ ಟು ಟೀಚ್ ಆತರ ಆಗತ್ತಾ ಅಥವಾ ಹೇಗೆ ಅದು? ಆತರನೂ ಆಗ್ಬಹುದು. ನೀವ್ ಹೇಗೆ ಅರ್ಥ ಪಡಿಸ್ಕೋತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಗಿದ್ಯಾ ಇಲ್ವಾ ಅಂತ ಅನ್ನೋದಕ್ಕಿಂತ ನಿಮ್ಮ ಅನಿಸಿಕೆಗಳು ಅಥವಾ ನಿಮಗೊಂದು ಹಾಡು ಕೊಟ್ಟಾಗ ನೀವ್ ಅದಕ್ಕೆ ಹೇಗೆ ನೀವು ಅಳವಡಿಸ್ಕೊಂಡು ನಿಮ್ಮ ಒಂದು ಜೀವನದ ಪಾಠಗಳಾಗಿರ್ಬೋದು ಅಥವಾ ನಿಮ್ಗೆ ಏನ್ ಅರ್ಥ ಆಗಿದೆ ಆ ಒಳ ಅರ್ಥಗಳು ಹೇಗೆ ನೀವು ತಿಳ್ಕೊತೀರಾ, ಒಂದು ಮಗು ಬಂದ್ರೆ ಆ ಮಗುಗೆ ಹೇಗೆ ನೀವು ಹೇಳ್ಕೊಡಕ್ ಆಗ್ಬಹುದು ಅನ್ನೋದನ್ನೆಲ್ಲ ಪರಿಗಣಿಸಿ ಪಾಠ ಮಾಡೋಕ್ಕಾಗುತ್ತಾ ಇಲ್ವಾ ಅನ್ನೋದು ಟೀಚರು ಹೇಳ್ಕೊಡ್ತಾರೆ, ನಿರ್ಣಯ ಮಾಡ್ತಾರೆ. ಹೌದು. ನಾನು ಮುಂಚೆನೆ ಹೇಳ್ಕೊಡಕ್ ಶುರು ಮಾಡ್ಬಿಟ್ಟಿದ್ದೆ. ಇಂಡಿಯಾ ಇಲ್ಲಿ ಇರುವಾಗ ನಾನು ಅರಂಗೇಟ್ರಂ ಸ್ಟಾರ್ಟ್ ಆಗಕ್ಕಿಂತ ಮುಂಚೆನೆ ನಮ್ಮ ಟೀಚರ್ ಅವರ ಹೊಸ ಬ್ಯಾಚ್ ಅಲ್ಲಿ ಯಾರು ಸೇರ್ಕೋತಾರಲ್ವಾ ಅವ್ರ ಒಂದು ಅವರ ಸಮ್ಮುಖದಲ್ಲೇನೆ ಒಂದ್ ಬ್ಯಾಚ್ ನಾನು ಆಲ್ರೆಡಿ ಹ್ಯಾಂಡಲ್ ಮಾಡ್ತಿದ್ದೆ. ಅದು ಬಿಟ್ಟು ಐ ಯೂಸ್ ಟು ಒಂದು ಅಬ್ಯಾಕಸ್ ಸೆಂಟರ್ ಅಲ್ಲಿ ಅವರು ಕೇಳಿದ್ರು, ಈ ತರ ಮಕ್ಕಳು ಕೇಳ್ತಾ ಇದಾರೆ ಡ್ಯಾನ್ಸ್ ಹೇಳ್ಕೊಡಕ್ಕೆ ನೀವು ಬರ್ತೀರಾ ಅಂತ. ಸೊ
ಅವಾಗ ಪಾಕೆಟ್ ಮನಿ ಅದಕ್ಕೂ ಆಗುತ್ತಲ್ವಾ. ರೈಟ್ 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 ಪೇರೆಂಟ್ಸ್ ಹತ್ರನು ಕೇಳೋದ್ ಯಾಕೆ, ರೈಟ್ ನಮ್ಮ ಪಾಕೆಟ್ ಮನಿ ನಾವೇ ಅರ್ನ್ ಮಾಡ್ಕೊಳ್ಳೋಣ ಅಂತ ಆ ತರ ಶುರು ಮಾಡಿದ್ದು ಪಾಠ ರೈಟ್ ಮಾಡಕ್ಕೆ. ನಮ್ ಟೀಚರ್ ತುಂಬಾನೇ ಪ್ರೋತ್ಸಾಹ ಮಾಡಿದ್ರು. ರೈಟ್ ಅವರು ಹೇಳ್ಕೊಡೋದನ್ನ ನಾನ್ ತುಂಬಾ ಅಬ್ಸರ್ವ್ ಏನು ಮಾಡ್ಕೊಂಡಿದ್ದೆ. ಟೆಕ್ನಿಕ್ಸ್ ನಿಮ್ ಟೀಚರ್ ಇಂದ ಕಲ್ತ್ಕೊಂಡು ಹ್ಮ್. ಇದುವರೆಗೂ ನಿಮ್ ಸ್ಟೂಡೆಂಟ್ಸ್ ಗೆ ಹೇಳ್ಕೊಡ್ತಾ ಇದ್ದೀರಾ? ಹೌದು. ಏನ್ ಟೆಕ್ನಿಕ್ಸ್? ಟೆಕ್ನಿಕ್ ಫಸ್ಟ್ ಬಂದು ಪ್ರಾಕ್ಟೀಸ್. ಹ್ಮ್ ನಾವ್ ಏನೇ ಮಾಡಿದ್ರು ಪ್ರಾಕ್ಟೀಸ್ ಮಾಡ್ಬೇಕು. ಅಂಡ್ ಎಕ್ಸರ್ಸೈಸಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಾಡಿ ಎಕ್ಸರ್ಸೈಸಸ್ ಅಂದ್ರೆ ಲೈಕ್ ಹೌದು. ಯೋಗಾಸನ. ಸ್ಟ್ರೆಚಸ್, ಹ್ಮ್ ಯೋಗಾಸನನು ಇಸ್ ಒನ್ ಆಫ್ ದ ಪಾರ್ಟ್. ಹ್ಮ್ ಹ್ಮ್ ಡ್ಯಾನ್ಸ್ಗೆ ಬೇಕಾಗಿರುವಂತಹ ಹ್ಮ್ ಕೆಲವೊಂದು ಎಕ್ಸರ್ಸೈಸಸ್ ಇಂದ ಶುರು ಮಾಡ್ತೀವಿ. ಹ್ಮ್ ಹ್ಮ್ ಕಾಲಿನ ಒಂದು ಯುನೋ ಅರಮಂಡಿ ಅಂತ ಒಂದು ಅರ್ಮಂಡಿ. ಪೊಸಿಷನ್ ಹ್ಮ್ ಇರುತ್ತೆ. ಹ್ಮ್ ಅದೆಲ್ಲ ಕಾಲಿಗೆ ಸ್ಟ್ರೆಂತ್ ಕೊಡುವಂತದ್ದು. ಹ್ಮ್ ಹ್ಮ್ ಸೊ ನಾವು ಫಸ್ಟ್ ಏನು ಒಂದು 15 to 20 ಮಿನಿಟ್ಸ್ ಕ್ಲಾಸಿಗೆ ಬಂದಿರೋ ಎಲ್ಲ ಮಕ್ಕಳಿಗೆ ಅರ್ಮಂಡಿ. ನಾಟ್ಯದ ಎಲ್ಲರೂ ಮೊದಲ ಹೆಜ್ಜೆ ಅಂದ್ರೆ ಹೌದು ಅರ್ಮಂಡಿ ಅಂತ ಅದನ್ನ ಹೇಳ್ತಾರೆ. ಮಾಡಕ್ ಬಂದ್ರೇನೆ ಭರತನಾಟ್ಯಕ್ಕೆ ತುಂಬಾ ಉಪಯೋಗ ಆಗುತ್ತೆ. ಓಕೆ. ಸೊ ಅದನ್ನ ಮಾಡಕ್ಕೆ ಬಂದಾಗ ಅವರಿಗೆ ಸ್ಟ್ರೆಂತ್ ಬರುತ್ತೆ. ತುಂಬಾ ಹ್ಮ್ ಹೊತ್ತು ಅದರಲ್ಲಿ ಕೂತ್ಕೊಂಡು ಡ್ಯಾನ್ಸ್ ಮಾಡುವಂತ ಶಕ್ತಿ ಬರುತ್ತೆ ಅವ್ರಿಗೆ. ನಾಟ್ಯ ಅದ ಮಾಡ್ಕೊಂಡ್ರು ವೆಯ್ಟ್ ಲಾಸ್ ಆಗ್ತಾರೆ ಅಂತಾರೆ. ಹೌದು. ಹ್ಮ್ ಅದು ಎ, ಹಾಗೇನೆ ಇರ್ಬೇಕು ಅಂತಲ್ಲ, ಎಲ್ಲರೂ ಮಾಡಬಹುದು. ಹ್ಮ್ ಹೇಗೆ ಆ ಟೆಕ್ನಿಕ್ಸ್ ನ ಅವ್ರು ತಗೋತಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವಾವ್. ಎಲ್ಲಾರೂನು ಮಾಡ್ಬೋದು. ಸೊ ನೀವು ಎಕ್ಸರ್ಸೈಸ್ ಟೆಕ್ನಿಕ್ ಹೇಳಿದ್ರಿ, ಅದು ಹೌದು. ಬಿಟ್ಟು ಎಕ್ಸರ್ಸೈಸಸ್, ಟೆಕ್ನಿಕ್ಸ್ ಮತ್ತೆ ಆ ಸ್ಟೆಪ್ ನ ಒಂದು ಅಡವು ಅಂತಾರೆ. ಹ್ಮ್ ಆ ಅಡವುಗಳನ್ನ ಅರ್ಥ ಹ್ಮ್ ಮಾಡ್ಕೋಬೇಕು ಅವರು. ಹ್ಮ್ ಈ ಬೀಟ್ಸ್ ಅಗೇನ್ ಇಲ್ಲಿ ರೈಟ್. ಮತ್ತೆ ತಾಳಗಳು. ತಾಳಗಳು ಬರುತ್ತೆ. ರೈಟ್. ಆ ತಾಳಕ್ಕೆ ಅವ್ರು ಹಾಕೋದು, ಹ್ಮ್ ನಾವು ಹೇಳೋದು, ಮತ್ತೆ ನಾವು ತಟ್ಟೋದು. ಹ್ಮ್ ನಾವು ತಾಳ ಕೊಡ್ತೀವಲ್ವಾ, ಹ್ಮ್ ಅದಷ್ಟು ಅವ್ರು ಕರೆಕ್ಟ್ ಆಗಿ ಮಾಡಿದ್ರೆ ಆ ಹ್ಮ್ ಒಂದು ಮಗುಗೆ ಹ್ಮ್ ಆ ರಿದಮ್ ಸೆನ್ಸ್ ಆಲ್ರೆಡಿ ಬಂದ್ಬಿಟ್ಟಿದೆ ಅನ್ನೋ ಒಂದು ಇದು ನಮಗ್ ಗೊತ್ತಾಗೋಗ್ಬಿಡುತ್ತೆ ಒಬ್ಬ ತಕ್ಷಣಕ್ಕೆ. ಕಾಮನ್ ಮ್ಯಾನಿಗೆ ತಾಳ, ಲಯ, ಭಾವ ಹ್ಮ್. ನಿಮ್ ಪ್ರಕಾರ ಎಕ್ಸ್ಪ್ಲೈನ್ ಮಾಡಿ ಅಂದ್ರೆ? ಇವಾಗ ಜಗತ್ನಲ್ಲಿ ನಾವು ಉಸಿರಾಡ್ಬೇಕಂತ ಅಂದ್ರೂನು ಸಿಸ್ಟಮ್ಯಾಟಿಕ್ ಆಗೇ ಹೋಗುತ್ತೆ. ಹ್ಮ್ ಸೊ ಎಲ್ಲರಲ್ಲಿ ಇರುತ್ತೆ ಅದು. ಹ್ಮ್ ಅದನ್ನ ನಾವು ಫಿಗರ್ ಮಾಡ್ಬೇಕಷ್ಟೇನೆ. ಹ್ಮ್ ಅದೇ ತಾಳ, ಲಯ ಎಲ್ಲ ಸೂಪರ್ ಆಗಿ ಹೇಳ್ಬಿಟ್ರಿ ನೀವು. ಇದು ನನಗೆ ಹ್ಮ್ ನನ್ನ ಗುರುಗಳು ಹೇಳಿದ. ಗುರುಗಳು ಮತ್ತೆ ಈಗ ನಾನು ಏನು ವಿದ್ವಾನ್ ಎಸ್ ವಿ ಗಿರಿಧರ್ ಅಂತ ಅವ್ರ ಹತ್ರ ನಾನು ಪಾಠ ಕಲಿತೀನಿ. ಹ್ಮ್ ಹ್ಮ್, ನೀವು ಇನ್ನೂ ಪಾಠ ಹೌದು. ಕಲಿತಾ ಇದ್ದೀರಾ? ತಾಳಗಳ ಬಗ್ಗೆ ಕಲ್ತ್ಕೋತಾ ಇರ್ತೀನಿ. ಓ ಮೈ ಗಾಡ್, ಕಲಿಕೆ ನಿರಂತರ. ಹೌದು. ಓ, ನೀವು ಪಾಠ ಮಾಡೋರು ಅವ್ರು ಕಲಿತಾ ಇದ್ದೀರಾ. ಕರೆಕ್ಟ್. ಓಕೆ. ಹಾ ಆರ್ಟ್ ಅನ್ನೋದು ಇಟ್ ಇಸ್ ನೆವರ್ ಎಂಡಿಂಗ್. ನೆವರ್ ಎಂಡಿಂಗ್, ಅದು ನಿರಂತರವಾಗಿ. ಸಮುದ್ರದ ತರ. ಕರೆಕ್ಟ್ ಮೇಡಮ್. ನಮ್ಗೆ ಅಲ್ಲಿ ಮುಗ್ದೋಗಿದೆ ಅಂತ ಅನ್ಸ್ತಾ ಇರುತ್ತೆ, ಆದ್ರೆ ಹ್ಮ್ ಹೋಗ್ತಾ ಇದ್ರೆ ಇನ್ನ ಹೋಗ್ತಾನೆ ಇರ್ತೀವಿ. ಸಮುದ್ರದಲ್ಲಿ ಮುಂದೆ ಪಯಣ ನಡೀತಾನೆ ಇರತ್ತೆ. ಹೌದು. ರೈಟ್. ಜಟಿಗಳ ಬಗ್ಗೆ ನೀವೇನ್ ಹೇಳ್ತೀರಾ? ಜತಿ ಹ್ಮ್ ಅಡವುಗಳನ್ನ ಎಲ್ಲ ಜೋಡಿಸಿ ಹ್ಮ್ ನೀವು ಹೆಂಗೆ ಅದನ್ನ ಪೋರ್ಟ್ರೇ ಮಾಡ್ತೀರಾ ಒಂದು, ಹ್ಮ್ ಅದನ್ನೇ ಜತಿ ಅಂತ. ಜತಿಗೂ ಅಭಿನಯಕ್ಕೂ ಏನ್ ವ್ಯತ್ಯಾಸ? ಜತಿಗೆ ನಿಮಗೆ ಸ್ವಲ್ಪ ಪವರ್ ಜಾಸ್ತಿ ಬೇಕಾಗತ್ತೆ. ಓಕೆ. ಅಂದ್ರೆ ಹಾಕಿ ತಟ್ಟಕ್ಕೆ ಮಾಡಕ್ಕೆ ಎಲ್ಲಾನು ಬೇಕಾಗತ್ತೆ ಶಕ್ತಿ. ಆಯ್ತಾ? ಅಷ್ಟೇ ಅಲ್ಲ, ಅದು ಒಂಥರ ಜಿಯೋಮೆಟ್ರಿಕ್ ಡಿಸೈನ್ ಇದ್ದಂಗೆ. ಓಕೆ. ನಿಮ್ಮ ಬಾಡಿ ಸ್ಟ್ರಕ್ಚರ್ ಹೇಗೆ ಕುತ್ಕೊಳ್ಳೋದು ಮಾಡೋದು ಅದೆಲ್ಲ. ಡ್ಯಾನ್ಸ್ ಇಸ್ ನಥಿಂಗ್ ಬಟ್ ಮ್ಯಾಥ್. ಸಾಧಕರನ್ನ ನಾನು ಕೆನಡಾದಲ್ಲಿ ಸುಮಾರು ಭರತನಾಟ್ಯ ಕಲಾವಿದ್ರು, ಸಂಗೀತ ಕಲಾವಿದ್ರು, ಪಯಣ ಕನ್ನಡಿಗರು ನಡೀತಾನೆ ಇರತ್ತೆ ನನ್ನ ಚರ್ಚೆ. ಸೊ ಅವರು ಹೇಳ್ತಾ ಇದ್ರು, ಅಶ್ವಿನಿ ಇಟ್ಸ್ ನಥಿಂಗ್ ಬಟ್ ಮ್ಯಾಥಮ್ಯಾಟಿಕ್ಸ್ ಅಶ್ವಿನಿ ಅವರೇ ಹೌದು. ಅಂತ ಹೇಳ್ತಾ ಇದ್ರು. ಸೊ ಅಗೇನ್ ಐ ಆಮ್ ಲಿಸನಿಂಗ್ Yes. ಸೇಮ್ ಥಿಂಗ್. ಸೊ ನಾವು ಜತಿಗಳು ಅಥವಾ ಅಡವುಗಳನ್ನು ಮಾಡ್ಬೇಕಾದ್ರೆ ಜಿಯೋಮೆಟ್ರಿ ಬರುತ್ತೆ ಅಲ್ಲಿ. ನಮ್ಮ ಪೊಸಿಷನ್ಸ್ ಹೇಗಿರುತ್ತೆ, ಸ್ಟ್ರೈಟ್ ಆಗಿರತ್ತಾ, ಡಯಾಗ್ನಲ್ ಆಗಿ ಮಾಡ್ತಾ ಇರ್ತೀವ, ಅಥವಾ ನಮ್ ಕಾಲ್ ಒಂದ್ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಕೈ ಒಂದ್ ಡೈರೆಕ್ಷನ್ ಅಲ್ಲಿ ಇರುತ್ತೆ, ಕಣ್ ಹೇಗ್ ಹೋಗ್ತಾ ಇದೆ, ಅದೆಲ್ಲ ನಮ್ಗೆ ಒಂಥರ ಇಮ್ಯಾಜಿನೇಷನ್ ಆಫ್ ಡಯಾಗ್ರಾಮ್ಸ್ ನ ನಾವು ಮಾಡ್ಬೇಕು. ಅದು ನಿಮಗೆ ದ ರಸಿಕಾಸ್ ಹೂ ಇಸ್ ವಾಚಿಂಗ್ ಅವರಿಗೆ ಅದು ಡ್ರಾಯಿಂಗ್ ತರ ಕಾಣಿಸುತ್ತೆ. ಅಂಡ್ ಅದೇ ನಾವು ಅಭಿನಯ ಮಾಡುವಾಗ ನೀವು ಯು ಶುಡ್ ಮೂವ್ ದಿ ಆಡಿಯನ್ಸ್. ಅಷ್ಟು ನೀವು ಫಸ್ಟ್ ಅನುಭವಿಸಿದ್ರೆ ಅದು ನಿಮ್ಮ ಮುಖದಲ್ಲಿ ಕಾಣಿಸುತ್ತೆ. ನಿಮ್ಮ ಮುಖದಲ್ಲಿ ಕಾಣಿಸಿದಾಗ ಯು ಆರ್ ಮೂವಿಂಗ್ ದಿ ಆಡಿಯನ್ಸ್. ಒಂದು ಲೈವ್ ಪರ್ಫಾರ್ಮೆನ್ಸ್ ಅಲ್ಲಿ ಆಡಿಯನ್ಸ್ ನ ನಿಮ್ ಕಡೆ ಸೆಳ್ಕೋಬೇಕು. ಆಸ್ ಅ ಗುಡ್ ಭರತನಾಟ್ಯ ಆರ್ಟಿಸ್ಟ್ ಅಂದ್ರೆ ಬೋರ್ ಆಗಬಾರ್ದು ಅಂದ್ರೆ ಏನ್ ತುಂಬಾ ಫೋಕಸ್ ಇಂಪಾರ್ಟೆಂಟ್ ಆಗತ್ತೆ. ಸ್ವತಃ ಅವರು ಎಂಜಾಯ್ ಮಾಡ್ಕೊಳ್ಬೇಕು. ಡ್ಯಾನ್ಸ್ ಅನ್ನ ಅವ್ರು ಎಂಜಾಯ್ ಮಾಡಿದ್ರೆ, ದ ಡ್ಯಾನ್ಸರ್ ಶುಡ್ ಎಂಜಾಯ್ ಫಸ್ಟ್ ವಾಟ್ ಶಿ ಇಸ್ ಡೂಯಿಂಗ್. Only then everybody else can enjoy. Wow. If you don't enjoy, nobody will enjoy. ಎಷ್ಟು ಸಿಂಪಲ್ ಆಗಿ ಸ್ಲೋಗನ್ ಹೇಳ್ಬಿಟ್ರಿ. ಇಫ್ ಯು ಡೋಂಟ್ ಎಂಜಾಯ್ ನೋಬಡಿ ವಿಲ್ ಎಂಜಾಯ್ ಅಂತ. ಹೌದು.
ಏನೇ ಆದ್ರೂ, ಯಾವ ಕೆಲಸ ಆದ್ರೂನು ಹ್ಮ್ ಇವಾಗ ನೀವ್ ಇಷ್ಟಪಟ್ಟು ಮಾಡಿದ್ರೇನೆ ಹ್ಮ್ ಅದ್ ಕಷ್ಟ ಅನ್ಸಲ್ಲ. ಕಷ್ಟ ಅನ್ಸಲ್ಲ ಅಂತ ಅಲ್ಲ, ಹ್ಮ್ ನಿಮಗ್ ಕಷ್ಟ ಆದ್ರೂನು ಹ್ಮ್ ನೀವ್ ಇಷ್ಟಪಟ್ಟು ಮಾಡ್ಬೇಕು. ಕರೆಕ್ಟ್ ಮಾಡು ಆವಾಗ ನಿಮ್ಮ ಕಷ್ಟಗಳು, ನೀವ್ 1 minute ಆಫ್ ಡ್ಯಾನ್ಸ್ಗೆ ನೀವು ಒಂದು 100 ಗಂಟೆ ಕಾಲ ಪ್ರಾಕ್ಟೀಸ್ ಮಾಡಿರ್ತೀರ. ಅದು 1 ನಿಮಿಷ ಹಿಂಗ್ ಆಗೋಗ್ಬಿಟ್ಟಿರುತ್ತೆ. ಬಟ್ ಆ 1 ನಿಮಿಷದಲ್ಲಿ ಅಲ್ಲಿ ಯಾರು ನೋಡಿರ್ತಾರ ಅವ್ರ ಮೇಲೆ ಬೀರಿರೋ ಪ್ರಭಾವ ಇರುತ್ತಲ್ವಾ, ಅಬ್ಬಾ. ಅವ್ರು ಬಂದು ನಮಗೆ ಅದನ್ನ ಹೇಳ್ತಾರಲ್ವಾ, ಹ್ಮ್ ಎಷ್ಟು ಚೆನ್ನಾಗ್ ಬಂತು ಅಂತ, ಹ್ಮ್ ಅದನ್ನ ಕೇಳಿಸ್ಕೊಳಕ್ಕೆ ಎಷ್ಟು ಆನಂದ ಆಗತ್ತೆ ಅಂದ್ರೆ. ಅಲ್ಲ, ಈಗ ಅಪ್ಕಮಿಂಗ್ ಮಾಡರ್ನ್ ಜನರೇಷನ್ ಇದು ಜೆನ್ ಝಿ ಜಮಾನ ಅಂತ ಹೌದು. ಹೇಳ್ತೀವಿ. ಸೊ ಇಂಥ ಜಮಾನದಲ್ಲೂ ಈ ಶಾಸ್ತ್ರೀಯವಾದ ಕಲೆ ನಾಟ್ಯ ಅನ್ನೋದು ಈಗಲೂ ಕೂಡ ಮಕ್ಕಳು ಬರ್ತಾರೆ, ಪ್ರಾಕ್ಟೀಸ್ ಮಾಡ್ತಾರೆ. ಅಂದ್ರೆ ಏನು ಇದು ಮುಂದೆ ಏನಾಗಬಹುದು ಅನ್ನೋ ಒಂದು ಕುತೂಹಲ ನಮ್ಗೆ. ಆ, ಕೆಲವೊಂದ್ಸತಿ ಭಯಾನೂ ಆಗತ್ತೆ. ಈ ಜೆನ್ಜಿ ಮಕ್ಕಳು ನಮ್ಮ ಸಂಪ್ರದಾಯನ ಮುಂದೆ ತಗೊಂಡ್ ಹೋಗ್ತಾರ, ಹ್ಮ್ ನಮ್ಮ ಕಲ್ಚರ್ನ ಸ್ಪ್ರೆಡ್ ಮಾಡ್ತಾರ ಅಂತ. ಹ್ಮ್ ಬಟ್ ಅವರು ತೋರಿಸ್ತಾ ಇರೋಂತ ಕುತೂಹಲ. ಇಂಟ್ರೆಸ್ಟು, ಹ್ಮ್ ಇದಂದ್ರೆ ಹೆಂಗೆ, ಅದಂದ್ರೆ ಹೇಗೆ ಅಂತ ಅವ್ರು ಕೇಳೋ ಕ್ವಶನ್ಸ್ಗೆ ಹ್ಮ್ ಹ್ಮ್ ಕೆಲವೊಂದ್ಸತಿ ನಾವೇ ಗಜಿಬಿಜಿ ಎಲ್ಲ ಆಗೋಗ್ಬಿಟ್ಟು. ಎಸ್. ಬಟ್ ಅದ್ರಲ್ಲೂ US ಅಂತ ಮಕ್ಕಳು ಕ್ವಶನಿಂಗ್ ಆಟಿಟ್ಯೂಡ್ ಜಾಸ್ತಿ. ಹೌದು. ಅಂಡ್ ನಾವು ಅದ್ರ ಬಗ್ಗೆ ತಿಳ್ಕೊಂಡ್, ನಮಗೂ ಒಂಥರ ಕಲಿಕೆನೆ ಅದು. ಎಸ್. ಅದನ್ನ ನಾವು ತಿಳಿದು ಅವ್ರಿಗೆ ನಮಗ್ ತಿಳಿದಿರೋದು ಹೇಳೋದಲ್ದೆ, ಹ್ಮ್ ನನಗೆ ತುಂಬಾ ಸತಿ ನಾನು ಓಕೆ ನಾನು ಹೇಳಿದ್ದು ಇವ್ರುಗಳಿಗೆ ಅರ್ಥ ಆಗಿದ್ಯಾ, ಅಥವಾ ಇವ್ರಿಗೆ ಅರ್ಥ ಆಗೋ ಹಾಗೆ ನಾನು ಇನ್ ಹೇಗ್ ಹೇಳ್ಬೋದು ಅನ್ನೋದು ನಾನೂನು ಪಾಠ ಹೋಮ್ವರ್ಕ್ ಆಗತ್ತೆ ನಿಮ್ಗೆ. ಇನ್ನೊಂದ್ಸತಿ ಹೋಮ್ವರ್ಕ್ ಮಾಡ್ಕೊಂಡ್ ಬಂದು ಅವ್ರಿಗೆಲ್ಲ ಹೇಳಿ, ರೈಟ್. ಅವ್ರ ಅರ್ಥ ಅವ್ರ ಒಂದು ಇದ್ರಲ್ಲಿ ಪರಿಕಲ್ಪನೆಯಲ್ಲಿ. ಹಾ ಹ್ಮ್ ಅರ್ಥ ಮಾಡ್ಕೊಂಡು, ಹ್ಮ್ ಮತ್ತೆ ನನಗ್ ಬಂದು ಅವ್ರು ಹೇಳ್ತಾರಲ್ವಾ, ಹ್ಮ್ ಹ್ಮ್ ಅವಾಗ ನನಗ್ ತುಂಬಾ ಸಂತೋಷ ಆಗತ್ತೆ. ವಾವ್. ಅವರು ಅಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ ಬಂದು ಹ್ಮ್ ಹೇಳ್ತಾರಲ್ವಾ, ಹ್ಮ್ ಅವಾಗ ಒಂದು ನಂಬಿಕೆ ಬರುತ್ತೆ. ಹ್ಮ್ ಓಕೆ, ಇವ್ರಿಗೆ ಏನೋ ಒಂದಿದೆ, ಮುಂದೆ ಫ್ಯೂಚರ್ ಅಲ್ಲಿ ಹ್ಮ್ ಏನೋ ಒಂದ್ ಮಾಡ್ತಾರೆ, ಹ್ಮ್ ನಾನು ಏನು ಹೇಳೋದು ಬೇಡ ಇವ್ರಿಗೆ ಹ್ಮ್ ಅನ್ನೋ ಒಂದು ಇದು ಬರುತ್ತೆ. ಜನರಿಗೆ ಈ ಮುದ್ರೆಗಳ ಬಗ್ಗೆ ಏನು ಮಿತ್ ಇರಬಹುದು, ಮಿಸ್ಕನ್ಸೆಪ್ಷನ್ಸ್ ಏನಿರಬಹುದು, ತಪ್ಪು ತಿಳುವಳಿಕೆ ಏನಿರಬಹುದು ಮುದ್ರೆಗಳಲ್ಲಿ? ಮುದ್ರೆಗಳಲ್ಲಿ ನನಗೆ ಏನು ಕಂಡು ಬಂದಿಲ್ಲ, ಏನು ಓಕೆ. ಮಿಸ್ಕನ್ಸೆಪ್ಷನ್. ರೈಟ್ ರೈಟ್ ಅವರವರ ಆಲೋಚನೆ ಮೇಲೆ ಡಿಪೆಂಡ್ ಆಗ್ಬಹುದೇನೋ. ರೈಟ್ ಮೇಡಮ್. ಹ್ಮ್. ಸೊ ಭಾವನೆಗಳನ್ನ ಹಿಡಿದಿಟ್ಕೊಳ್ಳೋದಕ್ಕೆ ಅಥವಾ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಈ ನಾಟ್ಯ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತೆ ನಿಮ್ಮಲ್ಲಿ ಪರ್ಸನಾಲಿಟಿ ಡೆವಲಪ್ಮೆಂಟ್ ಹ್ಮ್. ತುಂಬಾ ಮಾಡುತ್ತೆ ಈ ಭರತನಾಟ್ಯ ಅನ್ನೋದು. ಎಲ್ಲರೂ ನಾಟ್ಯಗಾರರು ಹೇಳಿರೋದು ಕೇಳಿದೀವಿ. ಹೌದು, ಸೊ ನಿಮ್ಮ ವೈಯಕ್ತಿಕ ಅಭಿಪ್ರಾಯ? ಖಂಡಿತ ಖಂಡಿತ. ಹ್ಮ್ ಎಲ್ಲ ತರ ಆ ನಿಮ್ಮ ಜೀವನದ ಪಾಠಗಳೇ ನೀವು ನೃತ್ಯದಲ್ಲಿ ಕಲಿತಾ ಇರ್ತೀರ ಅಂತ ತಾಳ್ಮೆ ಜಾಸ್ತಿ ನನಗೆ ಕಲ್ಸ್ಬಿಡುತ್ತಾ? ತಾಳ್ಮೆ ಕಲ್ಸುತ್ತೆ. ಹ್ಮ್ ಕೆಲವೊಂದ್ಸತಿ ತಪ್ಪುನು ಹೋಗುತ್ತೆ, ಹೇಳಕ್ ಆಗೋದಿಲ್ಲ ಎಲ್ಲ ಸೊ ನಮ್ ನಿಮ್ ಕೈಯಲ್ಲಿರಲ್ಲ. ಮನೆಯವ್ರು ಏನಾದ್ರು ಕೇಳಿದಾಗ ನಾಟ್ಯ ಅಂದ್ರೆ ಆಕ್ಷನ್ ಮೂಲಕನೇ ಉತ್ತರ ಕೊಡ್ತೀರಾ? ಇಲ್ಲ, ಹಾಗೇನಿಲ್ಲ. ಅದು ಡ್ಯಾನ್ಸ್ ಕ್ಲಾಸ್ ಅಲ್ಲಿ ಇರುವಾಗನೇ ಒಂದ್ ಮೋಡಲ್ ಇರ್ತೀವಿ, ಎಸ್. ಮನೆಯ ಕೆಲಸ ಸ್ವಿಚ್ ಆನ್, ಬಂದಾಗ ಸ್ವಿಚ್ ಆಫ್. ಹಾಗೆ. ರೈಟ್. ಸೊ ಈಗ ವರ್ಣಗಳು ತುಂಬಾ ದೊಡ್ಡ ವರ್ಣಗಳು ಹ್ಮ್. ಪರ್ಫಾರ್ಮೆನ್ಸ್ ಅಲ್ಲಿ ಬಂದಾಗ, ಸ್ಲೋ ಮೋಷನ್ ಅಥವಾ ಲಾಂಗ್ ವರ್ಣಗಳಿದ್ದಾಗ ಹ್ಮ್. ಎಷ್ಟು ಚಾಲೆಂಜ್ ಆಗತ್ತೆ ಪರ್ಫಾರ್ಮ್ ಮಾಡೋದಕ್ಕೆ, ಎಷ್ಟು ಈಸಿ ಅನ್ಸುತ್ತೆ ನಿಮ್ಗೆ ಅಂಡ್ ನಿಮ್ ಸ್ಟೂಡೆಂಟ್ಸ್ ಟೀಚ್ ಮಾಡಿರ್ತಾರಲ್ಲ ಅವ್ರ ಅಭಿಪ್ರಾಯ ಏನು? ಈಗ ವರ್ಣ ಅಂತ ಅಂದಾಗ ಸ್ಲೋ ಅನ್ನೋದಕ್ಕಿಂತ ಅದು ಸ್ಪೀಡ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ವಾವ್. ಫಸ್ಟ್ ಸ್ಪೀಡ್ ಇಂದ ತಗೋಬೇಕು. ಹ್ಮ್ ಆ ಒಂದು ಸ್ಪೀಡ್ ಅಲ್ಲೂ ಅವ್ರು ಎಷ್ಟು ಚೆನ್ನಾಗ್ ಮಾಡ್ತಾರೆ. ಹ್ಮ್ ಬೇರೆ ಅಂದ್ರೆ ಮೇಲ್ಗಾಲದಲ್ಲಿ ಏನ್ ಮಾಡ್ಕೊಂಡು ಹೋಗ್ತಾರೆ, ಸೆಕೆಂಡ್ ಅಥವಾ ಥರ್ಡ್ ಸ್ಪೀಡ್ ಅಂತ ಏನ್ ಹೇಳ್ತಾರೆ, ಅದ್ರಲ್ಲೂನು ಅವ್ರು ಎಷ್ಟು ಚೆನ್ನಾಗ್ ಮಾಡ್ತಾರೆ ಹ್ಮ್ ಅನ್ನೋದನ್ನ ಹ್ಮ್ ನಾವು ಒಂದು ವರ್ಣದಲ್ಲಿ ಹ್ಮ್ ಒಂದು ಡ್ಯಾನ್ಸರ್ಗೆ ಅವಳ ಒಂದು ಏನು ಅಭಿನಯ ಆಗ್ಲಿ, ಹ್ಮ್ ನೃತ್ಯ ಆಗ್ಲಿ, ಹ್ಮ್ ಇದೆಲ್ಲ ಚೆನ್ನಾಗಿ ಅವಳಿಗೆ ಬಂದಿದ್ಯಾ ಹ್ಮ್ ಇಲ್ವಾ ಹ್ಮ್ ಅಂತ ಒಂದು ಜಡ್ಜ್ ಮಾಡುವಂತ ಒಂದು ಡ್ಯಾನ್ಸ್ ಪೀಸೇನೆ ಹ್ಮ್ ವರ್ಣ. ಹ್ಮ್ ಹ್ಮ್ ಅದ್ರಲ್ಲಿ ಅವಳು ಸ್ಟಾರ್ಟ್ ಮಾಡ್ದಾಗ್ಲೇನೆ ಗೊತ್ತಾಗೋಗ್ಬಿಡುತ್ತೆ, ಹ್ಮ್ ಅವಳು ಲಯಬದ್ಧವಾಗಿದ್ದಾಳ, ಹ್ಮ್ ಹ್ಮ್ ಅವಳು ಏನ್ ಅರ್ಥ ಮಾಡ್ಕೊಂಡಿದ್ದಾಳ ಆ ಹಾಡ್ ಬಗ್ಗೆ, ಹ್ಮ್ ಅದನ್ನ ಕರೆಕ್ಟ್ ಆಗಿ ಅವಳು ಪೋರ್ಟ್ರೇ ಮಾಡ್ತಾ ಇದ್ದಾಳ. ಹ್ಮ್ ಅದ್ ಅವಳಷ್ಟೇ ಅಲ್ಲ, ಹ್ಮ್ ಟೀಚರ್ಗುನು ಎಕ್ಸಾಮ್ ತರ ಅದು. ಓಕೆ. ಹಾ ಟೀಚರುನು ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಕ್ಕೆ ಬಿಟ್ಟಿದ್ದಾರ ಹ್ಮ್ ಅಥವಾ ಹೇಳ್ಕೊಟ್ಟಿದಾರ, ಹ್ಮ್ ಟೀಚರ್ದೂನು ಚೆಕ್ ಮಾಡ್ತಾರೆ, ಹ್ಮ್ ಹ್ಮ್ ಆ ಸ್ಟೂಡೆಂಟ್ ಚೆಕ್ ಮಾಡ್ತಾರೆ. ವಾವ್, ದಟ್ಸ್ ಸೋ ಸೊ ಇಂಟ್ರೆಸ್ಟಿಂಗ್. ಹ್ಮ್ ವರ್ಣಗಳು ತುಂಬಾ ಸೊಗಸಾಗಿರುವಂತ ಹ್ಮ್ ಒಂದು, ಹ್ಮ್ ಐ ಪರ್ಸನಲಿ ಲೈಕ್. ಹ್ಮ್ ಅಂಡ್ ಮಕ್ಕಳು ದೊಡ್ಡೋರಾಗ್ತಾ ಆಗ್ತಾ ಅದರ ಒಂದು ಅರ್ಥ ಅವರಿಗೆ ತಿಳ್ಕೊಂಡ್ರೆ ತಿಳ್ಕೊಂಡ್ರೆ. ಹಾ. ತುಂಬಾ ಚೆನ್ನಾಗಿ ಸೊ ಮೂಡ್ ಈ ಬರುತ್ತೆ. ನಾಟ್ಯ ಮಾಡ್ಬೇಕಾದ್ರೆ ಭಕ್ತಿಗೀತೆ, ಭಾವಗೀತೆ,
ದಾಸರ ಕೀರ್ತನೆಗಳು ಬರೀ ಇಷ್ಟೇ ಇರತ್ತಾ ಅಥವಾ ಫ್ಯೂಷನು ಆ ಥರ ಏನಾದ್ರು ಇರತ್ತಾ ಅಂತ? ಅದು ಇದೆ, ಇದು ಇದೆ. ಸೊ ಫ್ಯೂಷನ್ ಅಂದ ತಕ್ಷಣ ನಿಮ್ಮ ಅಭಿಪ್ರಾಯ? ಫ್ಯೂಷನ್ನು ಎಲ್ಲಿ ಅಗತ್ಯ ಅಲ್ಲಿ ಮಾಡಿದ್ರೆ ಸೂಕ್ತ ಅಂತ ನನ್ನ ಒಂದು ಅಭಿಪ್ರಾಯ. ಈಗ Right. ನನ್ನ ವಿಷಯಕ್ಕೆ ಬಂದ್ರೆ, ಹ್ಮ್. ಈಗ ಎಲ್ಲೋ ಇಂಡಿಪೆಂಡೆನ್ಸ್ ಡೇಗೆ ಒಂದು ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳಿರ್ತಾರೆ. ಈಗ ಇಂಡಿಪೆಂಡೆನ್ಸ್ ಡೇಗೆ ನಮ್ಗೆ ಏನು ಬೇಕಾಗಿರೋ ಅಲ್ಲಿ ಹೋಗ್ಬಿಟ್ಟು ನಾನು ದಾಸರ ಕೀರ್ತನೆ ಮಾಡ್ತಾ ಕುತ್ಕೊಂಡ್ರೆ ಅಥವಾ Nobody will ದಾಸರ listen. ಪದ ಯಾರು ಯಾರು ಗಮನ ಕೊಡಲ್ಲ. ನೋಡೋದಿಲ್ಲ. ರೈಟ್ ಸೊ ನೀವು ಇಂಡಿಪೆಂಡೆನ್ಸ್ ಡೇ ಥೀಮ್ ಇಟ್ಕೊಂಡು ನಿಮ್ಮ ಭರತನಾಟ್ಯದಲ್ಲಿ ಏನ್ ಮಾಡಕ್ಕಾಗಿ ನಿಮ್ಮ ಇಂಡಿಪೆಂಡೆನ್ಸ್ ಡೇನ ತೋರ್ಸಕ್ ಆಗತ್ತೆ ಅನ್ನೋದನ್ನ ನೀವು ಮಾಡಿದ್ರೆ ಕಲೆ. ಅದನ್ನ ಫ್ಯೂಷನ್ ಅಂತ ನಾನ್ ಅನ್ಕೋತೀನಿ. ರೈಟ್ ಮೇಡಮ್, ರೈಟ್, ಯು ಆರ್ ರೈಟ್. ಸೊ ನಿಮ್ಮ ಒಂದು ಕಲೆ ಎಷ್ಟೋ ಕಡೆ ಪ್ರದರ್ಶನ ಮಾಡಿದೀರಾ. ಸೊ ಪ್ರದರ್ಶನಗಳು ಮಾಡಿದಾಗ ಏನನ್ನ ಕಲ್ತ್ಕೊಂಡ್ರಿ? ಪ್ರತಿಯೊಂದು ಪರ್ಫಾರ್ಮೆನ್ಸ್ ಇಸ್ ಅ ನ್ಯೂ ಜರ್ನಿ, ನ್ಯೂ ಬಿಗಿನಿಂಗ್ ಅಂತ ಹೇಳ್ತಾರೆ ಹೌದು. ನಾಟ್ಯಗಾರರೆಲ್ಲರೂ ಕೂಡ ಹೇಳಿರೋದನ್ನ ಕೇಳಿದೀನಿ. ಸೊ ಪ್ರತಿಯೊಂದು ಪರ್ಫಾರ್ಮೆನ್ಸ್ ಅಂದಾಗ ನಿಮ್ಮ ಒಂದು ನೆಚ್ಚಿನ ಪರ್ಫಾರ್ಮೆನ್ಸ್ ಅನ್ನ ಏನ್ ಕಲ್ತ್ಕೊಂಡ್ರಿ ಅಂಡ್ ಅದರಿಂದ ನಿಮ್ಗೆ ಏನ್ ಪ್ರೇರಣೆ ಆಯ್ತು ಅಂತ? ಪ್ರತಿಯೊಂದು ಬಾರಿ ನಾನು ಒಂದು ಹಾಡನ್ನ ಕೇಳ್ಬೇಕಾದ್ರೆ ನನ್ನ ಮನ್ಸಲ್ಲಿ ಏನೋ ಒಂದು ಅದನ್ನ ಹೊಸದಾಗೆ ನಾನು ನೋಡ್ತೀನಿ ಯಾವಾಗ್ಲೂನು. ಈಗ ಕೆಲವೊಂದು ಬಾರಿ ಹೆಂಗಾಗ್ಬಿಡುತ್ತೆ ಅಂದ್ರೆ ಅದೇ ಹಾಡನ್ನ ನಾನ್ ದಿನ ಕೇಳಿದ್ರುನು ಒಂದು ಸೆಟ್ ಆಫ್ ಸ್ಟೂಡೆಂಟ್ಸ್ಗೆ ಅವರ ಮುಖ ನೋಡಿ ಅವ್ರ ಒಂದು ಎಕ್ಸ್ಪ್ರೆಷನ್ಸ್ಗೆ ಏನ್ ಸೂಟ್ ಆಗುತ್ತೆ ಅದನ್ನ ಹೇಳ್ಕೊಟ್ಬಿಟ್ಟಿರ್ತೀನಿ. ಮತ್ತೆ ಇನ್ನೊಬ್ರು ಬರ್ತಾರೆ, ಅವ್ರ ಕೆಪಬಿಲಿಟಿ ಅಥವಾ ಒಂದು ಅವ್ರಿಗೆ ಏನ್ ಸೆಟ್ ಆಗುತ್ತೆ ಅನ್ನೋದು ಇಮಿಡಿಯೇಟ್ ಆಗಿ ಅವ್ರಿಗೆ ಏನ್ ಹೇಳ್ಕೊಡ್ಬೋದು ಅದೇ ಹಾಡಿಗೆ ಬೇರೆ ತರ ಕೊರಿಯೋಗ್ರಫಿ ಬಂದ್ಬಿಡತ್ತೆ. ಸೊ ಈಗ ನೀವ್ ಹೇಳ್ತಾ ಇದೀರಾ ಒಬ್ಬೊಬ್ರ ಪರ್ಫಾರ್ಮೆನ್ಸ್ ಒಬ್ಬೊಬ್ರು ಪರ್ಸನಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಅಂತ. ಆಗತ್ತೆ. ಅದು ನನ್ನ ದೃಷ್ಟಿಯಿಂದ ಏನ್ ಅನ್ಸುತ್ತೆ ನಾನ್ ಹಾಗೆ ಹೇಳ್ಕೊಡ್ತೀನಿ. ಬಟ್ ದೇರ್ ಆರ್ ಸಮ್ ಡ್ಯಾನ್ಸಸ್ ಈ ತರ ಸೆಟ್ ನಮ್ಮ ಟೀಚರ್ ಏನ್ ಲೀನಿಯೇಜ್ ನಾನು ಫಾಲೋ ಮಾಡ್ಕೊಂಡ್ ಬರ್ತಾ ಇದೀನಿ, ಅದನ್ನ ಹಾಗಾಗೇನು ಹೇಳ್ಕೊಟ್ಟಿದೀನಿ. ಬಟ್ ಎಲ್ಲಾದ್ರೂ ಸ್ವಲ್ಪ ಹೊಸ ಹಾಡ್ಗಳನ್ನ ಅಥವಾ ದೇವರ ನಾಮಗಳು ನನ್ನ ಭಕ್ತಿಗೆ ಏನು ನನಗನ್ಸುತ್ತೆ ನನ್ಗೆ ನಾನ್ ಮಾಡ್ಕೋತೀನಿ ಆ ಚೇಂಜಸ್ ನ. ಬಟ್ ನನ್ ಮಕ್ಳಿಗೆ ಮಾಡ್ಬೇಕಾದ್ರೆ ನಾನು ಏನ್ ಅನುಭವಿಸ್ತಾ ಇದೀನಿ ಅದನ್ನ ಅವ್ರ ಮೇಲೆ ನಾನ್ ರುದ್ದಕ್ ಆಗೋದಿಲ್ಲ. ಅವ್ರ ಅನುಭವ ಹೇಗಿರುತ್ತೆ ಪಾಪ, ಅವ್ರು ಏನ್ ಅನ್ಕೋತಾರೆ ಅನ್ನೋದ್ ಅವರ ಲೆವೆಲ್ಗೆ ನಾವು ಹೋಗ್ಬಿಟ್ಟು ಅವ್ರಿಗೆ ಏನು ಸೂಕ್ತವಾಗಿ ತೋರ್ಸಕ್ ಆಗತ್ತೆ ಅಂತ ಅರ್ಥ ಮಾಡ್ಕೊಂಡು ಅದನ್ನ ನಾವು ತೋರ್ಸಕ್ಕೆ ನಾವು ದಟ್ ಇಸ್ ದ ಕ್ವಾಲಿಟಿ ಆಫ್ ಅ ಗುಡ್ ಟೀಚರ್, ರೈಟ್? ಸೊ ನೀವು ನಾದ ಆರ್ಟ್ಸ್ ಶಾಲೆನ ಮಾಡ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಸೊ ಈಗ ನೀವು ಇಂಡಿಯಾದಲ್ಲಂತೂ ಸುಮಾರು, ನಾ ಹೇಳದ್ನಲ್ಲ, ರವೀಂದ್ರ ಕಲಾಕ್ಷೇತ್ರ ಆಗಿರ್ಬಹುದು, ಎಲ್ಲ ಮಂತ್ರಾಲಯದ ಗುರುಗಳ ಸನ್ನಿಧಾನದಲ್ಲೆಲ್ಲ ಪರ್ಫಾರ್ಮ್ ಮಾಡಿದೀರಾ. ನಾಟ್ಯದ ಗುರುಗಳು ಅಥವಾ ದಿಗ್ಗಜರ ಯಾರೊಟ್ಟಿಗಾದ್ರೂ ಪರ್ಫಾರ್ಮೆನ್ಸ್ ಮಾಡಿದ್ದುಂಟಾ? ಎಕ್ಸ್ಪೀರಿಯನ್ಸ್ ಮಾಡಿದೀವಿ. ನಮ್ಮ ಟೀಚರ್ ಜೊತೆಯಲ್ಲಿ ಅಂದ್ರೆ ಅವರ ಒಂದು ಪ್ರೊಡಕ್ಷನ್ಸ್ ಅಲ್ಲಿ ಅವ್ರ ಸೈಡ್ ಕ್ಯಾರೆಕ್ಟರ್ಸ್ ಅಂತ ಏನಿರುತ್ತಲ್ವಾ, ಆ ತರ ಚಿಕ್ಕ ಚಿಕ್ಕ ಪಾತ್ರಗಳನ್ನ ಮಾಡ್ಕೊಂಡು ಬೆಳ್ಕೊಂಡು ಬಂದವ್ರು ನಾವು. ದೊಡ್ಡವರಾದ್ಮೇಲೆ ಕಂಪ್ಲೀಟ್ಲಿ ನಮ್ಗೇನೆ ಅವರು ಪಾಪ ದೊಡ್ಡ ಪ್ರೊಡಕ್ಷನ್ಸ್ ಏನೇನ್ ಮಾಡ್ತಿದ್ರು ಎಲ್ಲ ಮೇನ್ ಕ್ಯಾರೆಕ್ಟರ್ಸ್ ನಮ್ಗೆ ಎಲ್ಲ ಕೊಟ್ಬಿಟ್ಟು ಮಾಡ್ಸೋರು. ಸೊ ಆ ತರ ಎವ್ರಿ ರೋಲ್ ಏನ್ ಸ್ವಿಚ್ ಮಾಡ್ತೀವಲ್ವಾ, ಈಗ ಒಂದು ಹುಡುಗ ಆಗಿ ನೀನು ಯುವರ್ ಅ ಗರ್ಲ್ ಬಟ್ ನಿಮ್ಮ ರೋಲ್ ಬಂದು ಒಂದು ಹುಡುಗ, ಆ ಹುಡುಗ ಹೇಗೆ ಮಾಡ್ತಾನೆ ಅಂತ ನಮ್ ಟೀಚರು ಹೇಳೋರು. ನೀವು ಲೋಕಲ್ ಆಗಿ ಎಲ್ಲಾದ್ರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಯಾರನ್ನಾದ್ರೂ ಅಬ್ಸರ್ವ್ ಮಾಡಿ, ಅವ್ರು ಹೇಗೆ ನಡ್ಕೊಳ್ತಾರೆ, ಇಟ್ಟು ಜನ ಜೀವನದ ಡೈಲಿ ಲೈಫ್ ಹೇಗೆ ನಡೆಯುತ್ತೆ, ಅದೇ ಒಂದು ಪ್ರಸಂಗನ ನಾವು ಸ್ವಲ್ಪ ಆರ್ಟಿಸ್ಟಿಕ್ ಆಗಿ ಸ್ಟೇಜ್ ಮೇಲೆ ನಾವು ತೋರಿಸ್ತಾ ಇದೀವಿ. ಹೇಗೆ ನೀವು ಅದನ್ನ ಇಂಪ್ಲಿಮೆಂಟ್ ಮಾಡ್ತೀರಾ ಅನ್ನೋದನ್ನ ನೀವು ಅಬ್ಸರ್ವೇಷನ್ಸ್ ಇಂದ ತಗೊಂಡು ಇಲ್ಲಿ ಒಂದ್ ಸ್ವಲ್ಪ ಮಾಡಿಫೈ ಮಾಡಿ ನಾವು ಅದನ್ನ ತೋರಿಸ್ಬೇಕು. ನಾವು ಅದನ್ನೇ ಮಾಡ್ತಿದ್ವಿ. ಅಬ್ಸರ್ವೇಷನ್ ವೆರಿ ಇಂಪಾರ್ಟೆಂಟ್. ಬೇರೆ ನೃತ್ಯಗಳಾಗ್ಲಿ, ಬೇರೆ ಎಲ್ಲಾದ್ರೂ ಪರ್ಫಾರ್ಮೆನ್ಸಸ್ ಆದ್ರೆ ಹೋಗಿ ನೋಡೋದು. ನಾವು ನೋಡ್ಬಿಟ್ಟು ಯು ಆಲ್ವೇಸ್ ಟೇಕ್ ದ ಗುಡ್, ಲೀವ್ ದ ಬ್ಯಾಡ್. ನಾನು ಇದನ್ನ ಹಿಡ್ಕೊಂಡ್ಬಿಟ್ಟಿದೀನಿ, ಈ ರೂಲ್ ನ. ನನ್ ಮಕ್ಳಿಗೂ ಅದೇ ಹೇಳೋದು. ಎಲ್ಲಾದ್ರೂ ಹೋಗಿ ನೀವು ಎಲ್ಲಿಂದ, ಇಟ್ ನೀಡ್ ನಾಟ್ ಬಿ ಅ ಡ್ಯಾನ್ಸ್ ಪರ್ಫಾರ್ಮೆನ್ಸ್, ಏನಾದ್ರೂ ಆಗಿರ್ಲಿ, ಟೇಕ್ ಆಲ್ ದ ಗುಡ್,
ಲೀವ್ ಆಲ್ ದಟ್ ಇಸ್ ಬ್ಯಾಡ್. ನೀವು ಬರೀ ನಾಟ್ಯನ ಕಲಿಸ್ತಾ ಇಲ್ಲ, ಮಾರಲ್ ವ್ಯಾಲ್ಯೂಸ್ ಕಲಿಸ್ತಾ ಇದ್ದೀರಾ. ಇದು ತುಂಬಾ ನಮ್ಮ ಟೀಚರ್ ಇಂದ ನಮ್ಗೆ ಹರಿದು ಬಂದಂತಹ ಒಂದು ಗುಣ. ನಾನು ಅದನ್ನ ನಮ್ಮ ಮಕ್ಳಿಗೂನು ಅದನ್ನೇ ಸೊ ಹೇಳ್ಕೊಡ್ತಾ ಇರ್ತೀನಿ. ನಿಮ್ಮ ನಾಟ್ಯದ ಗುರುಗಳ ಅವ್ರ ಜೊತೆ ಪರ್ಫಾರ್ಮ್ ಮಾಡಿದ್ದೀರಾ? ಅದು ಬಿಟ್ಟು ಬೇರೆ ಯಾರು ನಾಟ್ಯ ದಿಗ್ಗಜರ ಜೊತೆ ನೀವು ಅವ್ರ ಎದುರಿಗೆ ಸಮ್ಮುಖದಲ್ಲೋ ಅಥವಾ ಅವ್ರ ಹಾ. ಜೊತೆನೋ ಪರ್ಫಾರ್ಮ್ ಮಾಡಿದ್ದು? ತುಂಬಾ ಪರ್ಫಾರ್ಮೆನ್ಸಸ್ ಕೊಟ್ಟಿದೀವಿ. ಭರತ ಕಲಾಮಣಿ ಶ್ರೀ ಸಿ ರಾಧಾಕೃಷ್ಣ ಅಂತ ಹೇಳದ್ನಲ್ವಾ, ಹ್ಮ್. ಅವ್ರು ನಮ್ಮ ಟೀಚರ್, ಅವರ ಹ್ಮ್. ಮೇಷ್ಟ್ರು. ಹ್ಮ್. ಅವರು ಹೀಗೆ ನಮ್ಮ ಕರ್ನಾಟಕದ ಒಂದು ಎಲ್ಲಾ ಏನು ನೃತ್ಯ ಶೈಲಿಗಳು ಹ್ಮ್. ಆ ಕ್ಷಣಿಸಿ ಹೋಗ್ಬಾರ್ದು ಅಂತ ಎಲ್ಲ ಡ್ಯಾನ್ಸ್ ಟೀಚರ್ಸ್ ಒಟ್ಟಿಗೆ ಬಂದು ಹ್ಮ್. ಭರತಾಗಮ ಪ್ರತಿಷ್ಠಾನ ಅಂತ ಒಂದು ಸಂಸ್ಥೆ ಮಾಡ್ಕೊಂಡಿದ್ದಾರೆ. ವಾವ್. ಅದರಲ್ಲಿ ಹ್ಮ್. ಈ ಎಲ್ಲ ಕರ್ನಾಟಕ ಶೈಲಿಯ ಒಂದು ಏನು ಹ್ಮ್. ನೃತ್ಯ ಶೈಲಿಗಳಿದಾವೆ, ಹ್ಮ್. ನಾ ಹೇಳದ್ನಲ್ಲ ಹ್ಮ್. ಆಗ್ಲೇ, ಹ್ಮ್. ಮೈಸೂರು, ಹ್ಮ್. ನಂಜನಗೂಡು, ಎಸ್ ಎಸ್ ಮೂಗೂರು, ಕೋಲಾರ ಅಂತ ರೈಟ್. ಈ ಎಲ್ಲಾ ಡ್ಯಾನ್ಸ್ ಟೀಚರ್ಸುನು ಹ್ಮ್. ಒಟ್ಟಿಗೆ ಬಂದು ನಾವೇ ಎಲ್ಲರೂ ನಿಂತು ಪರ್ಫಾರ್ಮೆನ್ಸಸ್ ಮಾಡಿದ್ವಿ ಅವಾಗ. ಎಸ್, ನಿಮ್ಮ ಒಂದು ಪರ್ಫಾರ್ಮೆನ್ಸ್ ಬಗ್ಗೆನೂ ಕೂಡ ಹಲವಾರು ನ್ಯೂಸ್ ಪೇಪರ್ಸ್ ಗಳಲ್ಲಿ ಬಂದಿದೆ ಅಂತ ಕೇಳ್ಪಟ್ಟೆ. ಹೇಗನ್ಸುತ್ತೆ? ಖುಷಿ ಆಗತ್ತೆ. ಹ್ಮ್. ಬಟ್ ಆ ಖುಷಿನ ಇಟ್ಕೊಂಡು ನಾವು ಹ್ಮ್. ಇನ್ನೂ ಎಂತೂಸಿಯಾಸಮ್ ಇಟ್ಕೊಳ್ಬೇಕೆ ಹೊರತು ಹ್ಮ್. ಕೊಂಬು ಬೆಳೆಸ್ಕೋಬಾರ್ದು. ರೈಟ್ ರೈಟ್. ಸೊ ಈ ಕುಚಿಪುಡಿ ಕಥಕಲಿ ಹ್ಮ್. ಅಂದ್ರೆ ಭರತನಾಟ್ಯದ ಅಕ್ಕ ತಂಗಿರಾಗಿರಬಹುದು, ಹೌದು. ರೈಟ್? ಮುದ್ರೆಗಳು ಇರತ್ತೆ ಅದ್ರಲ್ಲಿ. ಹ್ಮ್. ಸೊ ಅದನ್ನ ಒಟ್ಟುಗೂಡು ಕೂಡ ನೀವು ನಾಟ್ಯನ ಪರ್ಫಾರ್ಮ್ ಮಾಡಿದೀರಾ ಅಂದ್ರೆ ಎಂತ ಚತುರರಿರ್ಬೋದು ನೀವು ಇಲ್ಲ, ಅಂತ. ಅದು ಏನಂದ್ರೆ ಹಾ. ನಾಟ್ಯಶಾಸ್ತ್ರ ಅನ್ನೋದು ಇಟ್ ಇಸ್ ಅ ಕಾಮನ್ ಟೆಕ್ಸ್ಟ್. ರೈಟ್. ಅದರಿಂದ ನಮ್ಗೆ ಎಲ್ಲಾ ತರ ಡ್ಯಾನ್ಸಸ್ ಬಂದಿರೋದು. ಹ್ಮ್. ಸೊ ಹ್ಮ್. ಮೋಸ್ಟ್ಲಿ ಹಸ್ತಗಳು ಎಲ್ಲಾನು ಒಂದೇ ತರ ಇರುತ್ತೆ. ಹ್ಮ್. ಹ್ಮ್. ಅವರು ಮಾಡುವಂತ ವಿಧಾನಗಳು ಬೇರೆ 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 ತರ. ಇರ್ಬೋದು ಹ್ಮ್. ಅಷ್ಟೇನೆ. ಹ್ಮ್. 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 ಸ್ವಲ್ಪ ಸ್ಲೈಟ್ ಡಿಫ್ರೆನ್ಸಸ್ ಇರುತ್ತೆ. ಹ್ಮ್. ಹ್ಮ್. ಸ್ಟೆಪ್ಸ್ ಶೈಲಿಗಳು ಎಲ್ಲ ಡಿಫ್ರೆನ್ಸ್ ಇರುತ್ತೆ. ಹ್ಮ್. ಹ್ಮ್. ಬಟ್ ಅಷ್ಟೇ ಇಂಪಾರ್ಟೆನ್ಸ್ ಎಲ್ಲಾ ಡ್ಯಾನ್ಸ್ಗೂ ಕೊಡ್ಬೇಕು, ಅಷ್ಟೇ ಇಂಪಾರ್ಟೆನ್ಸ್ ಎಲ್ಲಾ ಹಸ್ತಮುದ್ರಗಳಿಗೂ ಕೊಡ್ಬೇಕು, ಎಲ್ಲದಕ್ಕೂ ಕೊಡ್ಬೇಕು. ಹ್ಮ್. ಅವ್ರವ್ರ ಶೈಲಿಗೆ ಏನ್ ಇಂಪಾರ್ಟೆಂಟ್ ಹ್ಮ್. ಅದನ್ನ ಅವ್ರು ಕೊಡ್ಬೇಕು. ಸೊ ನಿಮ್ಮ ಶಾಲೆ ನಾದ ಎಷ್ಟು ಚೆನ್ನಾಗಿದೆ, ಹೆಸರೇ ಚೆನ್ನಾಗಿದೆ. ಆ ನಾದ ಇದ್ರೆ ಎಲ್ಲಾನು ತಾಳ ಬರುತ್ತೆ, ಲಯ ಬರುತ್ತೆ, Correct. ಶ್ರುತಿ ಬರುತ್ತೆ, ಆ ಶ್ರದ್ಧೆ ಬರುತ್ತೆ, ಎಲ್ಲಾನು ಕೂಡ ಒಳಗೂಡುತ್ತೆ. ಸೊ ಈ ನಾದದ ಕಥೆ ಏನು? ಈ ಹೆಸರು ಇಡ್ಬೇಕು ಅಂತ ನಾನು ತುಂಬಾ ನನ್ನ ಕ್ಲಾಸ್ಗೆ ಏನ್ ಹೆಸರು ಇಟ್ರೆ ಹ್ಮ್. ಚೆನ್ನಾಗಿರತ್ತೆ, ಹ್ಮ್. ನಾನು ತುಂಬಾ ಯೋಚನೆ ಮಾಡಿ 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 ಹ್ಮ್. ನನಗೆ ನಮ್ಮ ಮನೆಯ ಹೆಸರು, ಮದುವೆ ಆಗಿ ನಾನು ಏನ್ ಬಂದೆ ನಮ್ಮ ಮನೆಗೆ, ಹ್ಮ್. ಹ್ಮ್. ನಮ್ಮ ಅತ್ತೆ ಅವರು ಆ ಮನೆಗೆ ನಾದ ಅಂತ ಹೆಸರಿಟ್ಟಿದ್ದಾರೆ. ಅಬ್ಬಾ. ಯಾಕೆ ಅಂದ್ರೆ ಮನೆತನದ ಗೌರವ ಉಳಿಸ್ತಾ ಇದ್ದೀರಾ ನೀವು. ಮನೆಯಲ್ಲಿ ಎಲ್ಲರೂ ಮ್ಯೂಸಿಷಿಯನ್ಸ್ ಆಗಿರೋದ್ರಿಂದ ಹ್ಮ್. ಸಂಗೀತ ಹ್ಮ್. ಮತ್ತೆ ನೃತ್ಯ ಇರಬೇಕು. ರೈಟ್ ರೈಟ್. ಆ ನಾದ ಇದ್ರೇನೆ ಎಸ್ ಎಸ್ ಸ್ವರ ಬರುತ್ತೆ, ಎಲ್ಲ ಶ್ರುತಿ ಬರುತ್ತೆ. ಬರುತ್ತೆ. ಸೊ ನಾನು ಸುಮ್ನೆ ನನ್ನ ಹಸ್ಬೆಂಡ್ ಹತ್ರ ಹೇಳ್ದೆ, ನಾವ್ ಯಾಕೆ ಅದನ್ನೇ ಯೂಸ್ ಮಾಡಬಾರ್ದು, ಹೆಸರು ತುಂಬಾ ಚೆನ್ನಾಗಿದೆಯಲ್ವಾ ಅಂತ. ವಾವ್. ಅಷ್ಟೇ 1 hour ಅಲ್ಲಿ ವಿ ಹ್ಯಾಡ್ ಡಿಸೈಡೆಡ್ ಅಂಡ್ ಬರ್ದು ಹ್ಮ್. ಇಟ್ ವಾಸ್ ರೆಡಿ. ಸೊ ಯಾವಾಗ ಶುರುವಾಯ್ತು ಇದು ಶಾಲೆ ಯಾವಾಗ ಪ್ರಾರಂಭವಾಯ್ತು ಅಂತ? ಶಾಲೆ ಪ್ರಾರಂಭ ಆಗಿ ಆಕ್ಚುಲಿ 6 ವರ್ಷ ಕರೆಕ್ಟ್ ಆಗಿ ಅಫಿಷಿಯಲಿ ಸ್ಟಾರ್ಟ್ ಆಗಿ 6 ವರ್ಷ ಆಯ್ತು. ಹ್ಮ್. ಹ್ಮ್. ಬಟ್ ಅದಕ್ಕೂ ಮುನ್ನ ಹ್ಮ್. ನಾನು ಹೆಸರು ಇಟ್ಟಿರ್ಲಿಲ್ಲ, ಬಟ್ ಹ್ಮ್. ಪಾಠಾಂತರ ಶುರು ಮಾಡ್ಬಿಟ್ಟಿದ್ದೆ. ಹ್ಮ್. ತುಂಬಾ ಜನ ಮಕ್ಕಳು ಇದ್ರು ಅವಾಗ್ಲೇ. ಹ್ಮ್. ಹ್ಮ್. ಪಾಠಾಂತರ ಶುರು ಮಾಡಿ ಈಗ ನಾವು 9ನೇ ವರ್ಷಕ್ಕೆ ಕಾಲಿಟ್ಟಿದ್ದೀರಿ. ಕಾಲಿಟ್ಟಿದೀವಿ. ವಾವ್. ಸೊ ಸುಮಾರು ಎಷ್ಟು ಜನ ಮಕ್ಕಳಿಗೆ ಪಾಠ ಮಾಡಿದೀರಾ ಇದುವರೆಗೂ, ಅಂಡ್ ಈಗ ಪ್ರಸ್ತುತ ಎಷ್ಟು ಮಕ್ಕಳಿಗೆ ಪಾಠ ಮಾಡ್ತಾ ಇದ್ದೀರಾ? ನಾನು ಇಂಡಿಯಾಲಿ ಇರ್ಬೇಕಾದ್ರೆ ಇಂದಾನೆ ಶುರು ಮಾಡಿದ್ದೆ. ರೈಟ್ ರೈಟ್. ಈಗಾಗ್ಲೇ ಒಂದ್ ಹ್ಮ್. 100 ಮಕ್ಕಳಿಗೆ ವಿದ್ಯಾದಾನ ಹೇಳ್ಕೊಟ್ಟು ಧಾರೆ ಎರೆದಿದ್ದೀರಿ. ಆಗಿದೆ. ಹ್ಮ್. ಹ್ಮ್. ಇಲ್ಲಿಗೆ ಬಂದ ಮೇಲೆ ಹ್ಮ್. ಹ್ಮ್. ನಮ್ಮ ಒಂದು ನನ್ನ ಸಂಸ್ಕೃತಿ. ಒಂದು ಏನು ಟೀಚಿಂಗ್ ನ ಹ್ಮ್. ಅರ್ಥ ಮಾಡ್ಕೊಂಡು ಇರುವಂತಹವರು ಹ್ಮ್. ಒಂದು 60 ಜನ ನಾನು ಹೇಳ್ಕೊಟ್ಟಿದ್ದೀನಿ ಹ್ಮ್. ಇಲ್ಲಿವರೆಗೂ, ಹ್ಮ್. ಈ ಹ್ಮ್. 9 ವರ್ಷದಲ್ಲಿ. ಹ್ಮ್. ಈಗ ಪ್ರಸ್ತುತ ಇರುವಂತವರು 45ರಿಂದ 50 ಜನ ಮಕ್ಕಳಿದ್ದಾರೆ. ವಾವ್. ಸೊ ಸ್ಟೂಡೆಂಟ್ಸ್ ಅರಂಗೇಟ್ರಂ ಕೊಟ್ಟಾಗ ಹೆಂಗನ್ಸ್ತು ಮೇಡಮ್ ಆಗಿ? ನಿಮ್ಮ ಟೀಚರ್ ನೆನ್ಪಾಯ್ತಾ ಅಥವಾ ಏನ್ ನಡೀತು ಆಗ? ಈಗಾಗ್ಲೇ ನನ್ನ ಜೂನಿಯರ್ ಒಬ್ಳು ಹ್ಮ್. ಮಿನಿ ಅರಂಗೇಟ್ರಂ ತರ ಮಾಡ್ಕೊಂಡಿದ್ಲು ಮಿನಿಯಾಪೋಲಿಸ್ ಅಲ್ಲಿ. ವಾವ್. ಅವಳಿಗೆ ಹೋಗಿ ಮಾಡಿಸ್ ಬಂದಿದ್ದು. ನೀವು? ಹೌದು. ಓಹ್. ಈಗ ಎಲ್ಲ ಮಕ್ಕಳು ರೆಡಿ ಆಗ್ತಾ ಇದ್ದಾರೆ. ಹ್ಮ್. ಹ್ಮ್. ಮುಂದಿನ ಬರುವಂತಹ
ಅಟ್ಲಾಂಟಾ ಅಲ್ಲಿ ಹ್ಮ್ ಬರುವಂತ ವರ್ಷಗಳಲ್ಲಿ ಹ್ಮ್ ಒಂದಾದ್ಮೇಲೆ ಒಂದ್ ಅರಂಗೇಟ್ರಮ್ಸ್ನ ತಗೋಬೇಕು. ಸೊ ಅದ್ರಲ್ಲಿ ಫಸ್ಟ್ ಶ್ರುತಿ ಅಂತ ಹ್ಮ್ ಒಬ್ರು ಇದ್ದಾರೆ, ಹ್ಮ್ ಅವರಿಗೆ ಹ್ಮ್ ಹೇಳ್ತಾ ಇದೀನಿ, ಹ್ಮ್ ರೆಡಿ ಮಾಡಿಸ್ತಾ ಇದೀವಿ ಇವಾಗ, ಹ್ಮ್ ಮುಂದೆ ಅವ್ರದ್ದು ಬರುತ್ತೆ. ಸೊ ಸ್ಟೂಡೆಂಟ್ಸ್ನ ಫಸ್ಟ್ ಮಿಸ್ಟೇಕ್ಸ್ ಕರೆಕ್ಷನ್ ಮಾಡಬೇಕು ಅಂದ್ರೆ ಯಾವುದು ಕರೆಕ್ಟ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ಪೋಸ್ಟರ್ಸ್ ಫಾರ್ ಶೋರ್. ಎಸ್. ಯಾಕೆ ಅಂದ್ರೆ ಅದೇ ತುಂಬಾ ಇಂಪಾರ್ಟೆಂಟ್ ಇಂಪಾರ್ಟೆಂಟ್. ಆಗತ್ತೆ. ವಾಟ್ ಅಬೌಟ್ ಐ ಕಾಂಟ್ಯಾಕ್ಟ್? ಐ ಮೀನ್ ಭಾವನೆಗಳನ್ನ ಎಕ್ಸ್‌ಪ್ರೆಸ್ ಮಾಡೋದು ಕಣ್ಣಿನಿಂದನೇ ಬ್ರಹ್ಮಾಂಡ ತೋರಿಸ್ತೀರಾ ಅಂತ ನಾ ಹೇಳ್ಬಿಟ್ಟೆ. ಸೊ ಕಣ್ಣಿನ ಒಂದು ಸ್ಪರ್ಶದ ಒಂದು ಚೈತನ್ಯತೆ ಮತ್ತೆ ಖಂಡಿತ ಅದ್ರ ಭಾವ. ಖಂಡಿತ ಹ್ಮ್. ನೋಡ್ಬೇಕು ಅವ್ರ ಮುಂದೆ, ಅವ್ರ ಕಣ್ಣಲ್ಲೇ ಅವರದ್ದು ಮೋಸ್ಟ್ ಆಫ್ ದಿ ಎಕ್ಸ್ಪ್ರೆಷನ್ಸ್ ರೈಟ್ ಗೊತ್ತಾಗೋಗ್ಬಿಡುತ್ತೆ. ರೈಟ್ ಮೇಡಮ್. ಅದನ್ನ ನಾನು ಅವ್ರಿಗೆ, ನಮ್ಮ ಟೀಚರ್ ಏನ್ ಹೇಳ್ತಿದ್ರು ನಾನು ಹ್ಮ್ ಅದನ್ನೇ ಹೇಳೋದು ಅವ್ರಿಗೆ. ಹ್ಮ್ ನೀವ್ ಹ್ಮ್ ಅಬ್ಸರ್ವ್ ಏನ್ ಮಾಡ್ತೀರಾ, ಹ್ಮ್ ಇಂಪ್ಲಿಮೆಂಟ್ ಮಾಡಿ ಅದನ್ನ ಕರೆಕ್ಟ್. ಮನೆಯಲ್ಲಿ. ಹ್ಮ್ ನಿಮಗೆ ಎಲ್ಲರ ಮುಂದೆ ಮಾಡಕ್ ಇಷ್ಟ ಇಲ್ವಾ, ಹ್ಮ್ ನೀವ್ ಒಬ್ರೇ ಇರುವಾಗ ಮಿರರ್ ಮುಂದೆ ಮಾಡಿ. ಹ್ಮ್ ನಿಮ್ಮ ಮಿರರ್ ಇಸ್ ದ ಬೆಸ್ಟ್ ಟೀಚರ್. ಪ್ರತಿಬಿಂಬ ಅದು. ಕರೆಕ್ಟ್. ಹ್ಮ್ ಸೊ ಮಿರರ್ ಮುಂದೆ ಕುತ್ಕೊಂಡು ಅಭ್ಯಾಸ ಮಾಡಿ. ಹ್ಮ್ ಇಲ್ಲ ನಿಮ್ಮಮ್ಮ ಹತ್ರ ಕಂಫರ್ಟಬಲ್, ನಿಮ್ಮಮ್ಮ ಹತ್ರನೇ ಆಕ್ಷನ್ಸ್ ಮಾಡ್ಕೊಂಡು ಅಥವಾ ಅಭಿನಯ ಮಾಡ್ಕೊಂಡು ಮಾಡಿ. ಅವಾಗ ನಿಮ್ಗೆ ಒಂದು ಕಂಫರ್ಟ್, ಓಕೆ ಈ ತರ ಮಾಡಿದ್ರೆ ಹಿಂಗಾಗ್ಬೋದು, ಹ್ಮ್ ಇಲ್ಲ ನಮ್ಮಮ್ಮಂಗೆ ಅರ್ಥ ಆಯ್ತಾ ಇಲ್ವಾ ಅನ್ನೋದು ನಿನಗೆ ಗೊತ್ತಾಗುತ್ತೆ. ಗೊತ್ತಾಗತ್ತೆ. ಹ್ಮ್ ಸೊ ಹಂಗೆ ಯು ವಿಲ್ ಎಕ್ಸ್ಪೀರಿಯನ್ಸ್ ಹ್ಮ್ ಹ್ಮ್ ಏನ್ ಆಗತ್ತೆ. ಹ್ಮ್ ಒಂದು ಮಕ್ಕಳು ಯಾರು ಬರ್ತಾರೆ, ಹ್ಮ್ ಅವರ ಪೇರೆಂಟ್ಸ್ ಎಲ್ಲರಿಗೂ ನಾಟ್ಯದ ಬಗ್ಗೆ ಡ್ಯಾನ್ಸ್ ಗೊತ್ತಿರಲ್ಲ. ಬರುತ್ತೆ ಅಂತ ಇಲ್ವಲ್ಲ. ರೈಟ್ ರೈಟ್ ರೈಟ್. ಸೊ ಮಕ್ಳು ಹೇಗ್ ಮಾಡ್ತಾ ಇದ್ದಾರೆ, ಹ್ಮ್ ಅವ್ರಿಗೆ ಮಕ್ಳು ಮಾಡೋದು ಅವ್ರಿಗೆ ಅರ್ಥ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಹ್ಮ್ ನಾವ್ ಹೇಳ್ಕೊಟ್ಟು ಅವ್ರಿಗೆ ಕಳ್ಸಿರ್ತೀವಿ, ಹ್ಮ್ ಇದನ್ನ ಪ್ರಾಕ್ಟೀಸ್ ಮಾಡಿ ಅಂತ. ಹ್ಮ್ ನಾನ್ ಪೇರೆಂಟ್ಸ್ಗೂನು ಹೇಳ್ತೀನಿ, ಹ್ಮ್ ಅವ್ರು ಮಾಡ್ತಾರೆ, ಹ್ಮ್ ನೀವು ಪ್ರೋತ್ಸಾಹ ಮಾಡಿ. ಹ್ಮ್ ಆ ಕರೆಕ್ಷನ್ಸ್ ನಾನ್ ಮಾಡ್ಕೊಡ್ತೀನಿ. ರೈಟ್ ರೈಟ್ ರೈಟ್. ಅವ್ರು ಹೆಂಗ್ ಮಾಡ್ಕೋತಾರೋ ಹ್ಮ್ ಮಾಡ್ಕೊಳ್ಳಿ, ಹ್ಮ್ ತಪ್ಪಿದ್ದಲ್ಲಿ ನಾನು ಕರೆಕ್ಷನ್ ಮಾಡ್ತೀನಿ. ವಾವ್. ನೀವೇನು ಹೇಳಕ್ ಹೋಗ್ಬೇಡಿ. ಪಾಪ ಹ್ಮ್ ಅವ್ರು ಪೇರೆಂಟ್ಸ್ಗೆ ಇದು ಕುತೂಹಲ, ಅಯ್ಯೋ ಅವಳು ಏನ್ ಮಾಡುತ್ತಿದ್ಲೋ, ಕರೆಕ್ಟ್ ಆಗಿದೆಯೋ ಇಲ್ವೋ. ಸೊ ಸಾಮಾನ್ಯವಾಗಿ ನಾ ಹೇಳನಲ್ಲ, ನಾಟ್ಯಕಾರನೆಲ್ಲ ಪಾಡ್ಕಾಸ್ಟ್ ಅಲ್ಲಿ ಮಾಡಿದಾಗ ಅವ್ರು ಹೇಳ್ತಾ ಇದ್ರು, ಪೇರೆಂಟ್ಸ್ಗೆ ತುಂಬಾ ರಶ್ನೆಸ್ ಜಾಸ್ತಿ ಇರತ್ತೆ. ನನ್ನ ಮಗ ನನ್ನ ಮಗಳು ಇಷ್ಟು ಒಳಗಡೆ ಕಲ್ತ್ಬಿಟ್ಟಿರ್ಬೇಕು, ಹೌದು. ರಂಗಿಟ್ರು ಯಾವಾಗ ಕೊಡೋದು ಹ್ಮ್ ಅಂತ ಫೋರ್ಸ್ ಮಾಡಿಸ್ತಾರೆ. ಸೊ ಆ ಹ್ಮ್ ಪ್ರೆಷರ್ ಇರುತ್ತೆ ಅಂತ. ಇಲ್ಲಿ ಹೌದು ಯಾವ ರೀತಿ ಆ ತಾಪಮಾನ? ಇದೆ, ಇತ್ತು. ಹ್ಮ್ ಅಂಡ್ ಅಂತಹ ಪೇರೆಂಟ್ಸ್ಗೂ ನಾನು ಹೇಳಿದೀನಿ, ಹ್ಮ್ ಹ್ಮ್ ಸಿ ಎವ್ರಿ ಚೈಲ್ಡ್ ಇಸ್ ಡಿಫ್ರೆಂಟ್. ಹ್ಮ್ ಹ್ಮ್ ಎಲ್ಲಾರು ಒಂದೇ ತರ ಇರೋಕೆ ರೈಟ್ ರೈಟ್. ಸಾಧ್ಯನೇ 5 ಇಲ್ಲ. ಬೆರಳು ಸಮಾನ ಇರೋದೇ ಇಲ್ಲ. ಹ್ಮ್ ಕರೆಕ್ಟ್. ಹ್ಮ್ ಸೊ ಅವ್ರವ್ರ ಪೇಸಲ್ಲಿ ಅವ್ರವ್ರನ್ನ ಕಲಿತಾರೆ, ರೈಟ್ ರೈಟ್. ಅವ್ರನ್ನ ಪ್ರಶಾಂತವಾಗಿ ಕಲಿಯಕ್ಕೆ ಬಿಡ್ಬೇಕು. ಹ್ಮ್ ಅಂಡ್ ಎಲ್ಲಾರ್ಗೂ ಒಂದೇ ಸತಿ ಅರ್ಥ ಆಗತ್ತೆ ಅಂತ ತಪ್ಪು, ಹೇಳಕ್ ಅದು ತಪ್ಪು ಆಗೋದಿಲ್ಲ. ಕಲ್ಪನೆ ಅದು. ರೈಟ್ ರೈಟ್. ಒಬ್ರು ಅದೇ ವಯಸ್ಸಿನವ್ರು ಆಗಿರ್ಬಹುದು, ಹ್ಮ್ ಹ್ಮ್ ಕೆಲವ್ರಿಗೆ ಮೆಚುರಿಟಿ ಲೆವೆಲ್ ಜಾಸ್ತಿ ಇರತ್ತೆ, ಕೆಲವ್ರಿಗೆ ರೈಟ್ ಅರ್ಥ ರೈಟ್. ಮಾಡ್ಕೊಳ್ಳೋದ್ರಲ್ಲಿ ಕಮ್ಮಿ ಇರತ್ತೆ. ಹ್ಮ್ ಹ್ಮ್ ಹಂಗಂತ ನಾವು ಅವ್ರನ್ನ ಜಾಸ್ತಿ ಇವ್ರನ್ನ ಕಮ್ಮಿ ಆತರ ನೋಡ್ಲೇಬಾರ್ದು. ತಾರತಮ್ಯ ಎಲ್ಲಾರ್ನು ಬೇಡ. ಹ್ಮ್ ಸಮವಾಗಿ ನೋಡ್ಬೇಕು. ಹ್ಮ್ ಹ್ಮ್ ಅಂಡ್ ಅವ್ರವ್ರ ಲೆವೆಲ್ ಅಲ್ಲಿ ಅವ್ರಿಗೆ ಏನ್ ಅರ್ಥ ಆಗತ್ತೆ ಅದನ್ನ ಟೀಚರ್ ಆಗಿ ನಾವು ಫಸ್ಟ್ ಅರ್ಥ ಮಾಡ್ಕೊಂಡ್ರೆ ಹ್ಮ್ ಅವ್ರಿಗೂ ಅರ್ಥ ಆಗತ್ತೆ. ಹ್ಮ್ ಪೇರೆಂಟ್ಸ್ಗೂನು ನಾವು ಸಮಾಧಾನವಾಗಿ ಅದನ್ನೇ ಹೇಳೋದು, ಹ್ಮ್ ರಶ್ ಮಾಡ್ಬೇಡಿ. ರೈಟ್ ಆ ರೈಟ್. ರಶ್ ಅಲ್ಲಿ ಪಾಪ ಮಗು ತುಂಬಾ ಹ್ಮ್ ನೋವು ಮಾಡ್ಕೊಳತ್ತೆ ಅದು. ರೈಟ್. ಅಂಡ್ ಸಮಟೈಮ್ಸ್ ದ ಚೈಲ್ಡ್ ವಿಲ್ ಗೆಟ್ ಸೋ ಹ್ಮ್ ಫ್ರಸ್ಟ್ರೇಟೆಡ್, ಹ್ಮ್ ನಂಗೆ ಡ್ಯಾನ್ಸೇ ಬೇಡ, ನಂಗೆ ಇದನ್ ಬೇಡವೇ ಬೇಡ ಅಂತ ಬಿಡೋ ಅಂತ ಚಾನ್ಸಸ್ ಜಾಸ್ತಿ ಇದೆ. ಆ ತರ ಮಾಡ್ಬಾರ್ದು. ಹ್ಮ್. ಸೊ ನೀವು ಕಂಪ್ಲೀಟ್ ಆಗಿ ಬ್ಯುಸಿ ಆಗಿರ್ತೀರಾ, ಆಕ್ಯುಪೈಡ್ ಆಗಿರ್ತೀರಾ. ಈಗ್ಲೂ ಕೂಡ ನಾನು ನಿಮ್ಮ ಕೆಲವು ಸಮಯನ ನಾನೇ ಕಿತ್ಕೋತಾ ಇದ್ದೀನಿ ಅನಿಸ್ತಾ ಇದೆ. ಯಾಕಂದ್ರೆ ನೀವು, ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ ಮೇಡಮ್, ನೀವು ಈಗ್ಲೂ ಕೂಡ ನಾವು ಮದುವೆ ಆಗಿ ನಮ್ಮ ಮಕ್ಕಳು ಅಂತಂದಾಗ ಅದಕ್ಕಷ್ಟೇನೆ ಸೀಮಿತವಾಗ್ದಲೆ ನೀವು ಉನ್ನತ ಶಿಕ್ಷಣ, PhD, ಸ್ನಾತಕೋತ್ತರ ಪದವಿನೂ ಕೂಡ ಮಾಡ್ತಾ ಇದ್ದೀರಿ. ಆ ಅದ್ರ ಜೊತೆಗೆ ಮಕ್ಕಳನ್ನ ಈಗ ಅಪ್ಕಮಿಂಗ್ ಇವೆಂಟ್ಸ್ ಅಂದ್ರೆ ಶಿವರಾತ್ರಿ ಬರ್ತಿದೆ, ಆ ಥರ ಎಲ್ಲ ಇವೆಂಟ್ಸ್ ಟ್ರೈನ್ ಮಾಡ್ತಾ ಇದ್ದೀರಾ. ಅಂಡ್ NKK ಗ್ರೂಪ್ ಅಲ್ಲಂತೂ ನಿಮ್ಮ ಒಂದು ನಾಟ್ಯ ಪರ್ಫಾರ್ಮೆನ್ಸ್ ಇರಲೇಬೇಕು ಅಂತ ಎಲ್ಲರೂ ಹೇಳಿರೋದು ಕೇಳಿದೀನಿ. ಸೊ ಈ 3 ಬಗ್ಗೆ ನಿಮ್ಮ ಅಭಿಪ್ರಾಯ? ಓದೋದು ಇಟ್ ಇಸ್ ನಿಮಗೆ ಸಬ್ಜೆಕ್ಟ್ ಮೇಲೆ ಇನ್ನ ಒಲವು ಜಾಸ್ತಿ ತಂದ್ಕೊಡ್ತಾ ಇರೋದು. ರೈಟ್. ಹಂಗಾಗಿ ಅದ್ರ ಬಗ್ಗೆ ಜಾಸ್ತಿ ತಿಳ್ಕೊಬೇಕು ಅಂತ ಮಾಡ್ತಾ ಇರೋಂತ ಪ್ರಯತ್ನ ಅದು. ಹ್ಮ್ ಹ್ಮ್ ಅದ್ರದ್ದು ದಾರಿ ಹಾಗೆ ಇರುತ್ತೆ. ರೈಟ್. ಅದ್ರ ಜೊತೆಗೆ ಇದು ನನ್ನ ಪ್ಯಾಷನ್, ಓ ಯಾ. ಇದು ನನ್ನ ಜೀವ. ಎಸ್. ನನಗೆ ಒಂದು ದಿನ ನನ್ನ ಮಕ್ಕಳನ್ನ ನೋಡಿಲ್ಲ ಅಥವಾ ಪಾಠಕ್ಕೆ ಯಾರಾದ್ರೂ ಬಂದಿಲ್ಲ ಅಂತಂದ್ರೆ ನಂಗೆ ಅವ್ರನ್ನ ನೋಡೋವರೆಗೂ ತಳಬಳ ಇರುತ್ತೆ. ಸಮಾಧಾನ ಇರೋದಿಲ್ಲ. ವಾವ್. ಈವನ್ ನಾನ್ ರಜಾ ಕೊಟ್ಬಿಟ್ರುನು ಒಂದ್ ವಾರ, ಹ್ಮ್ ಓ ಈ ಟೈಮ್ ಅಲ್ಲಿ ಇವ್ರು ಬರ್ತಾ ಇದ್ರು, ಹ್ಮ್ ಈ ಪಾಠ ಮಾಡ್ಬೇಕಾಗಿತ್ತು ಅವ್ರಿಗೆ, ಹ್ಮ್. ಇದೇ ಓಡ್ತಾ ಇರುತ್ತೆ ನನ್ ತಲೆಯಲ್ಲಿ. ಸೊ ವಾರಕ್ಕೆ ಎಷ್ಟು ದಿವಸ ಮಾಡ್ತೀರಾ ಕ್ಲಾಸಸ್? ನಾನ್ ಪ್ರತಿದಿನ ಕ್ಲಾಸ್ ಮಾಡ್ತೀನಿ. ಯಾವ ದಿವಸ ರೆಸ್ಟ್ ಅಂತ ಇರೋದಿಲ್ಲ. ಬಟ್ ಹ್ಮ್ ಸ್ಯಾಟರ್ಡೆ ಸಂಡೇ ಇತ್ತೀಚೆಗೆ ಹ್ಮ್ ಸ್ವಲ್ಪ ಕ್ಲಾಸ್ ಇಂದ ಬ್ರೇಕ್ ತಗೊಳ್ತೀನಿ. ಹಾಗೂನು
ಏನಾದರೂ ಪರ್ಫಾರ್ಮೆನ್ಸಸ್ ಅಂತ ಬಂದಾಗ ಮಕ್ಕಳು ಇರುವಂತ ಬ್ಯುಸಿ ಸ್ಕೆಡ್ಯೂಲ್ ಅಲ್ಲಿ ಎಲ್ಲರೂ ಸೇರೋಕ್ಕಾಗೋದೇ ಸ್ಯಾಟರ್ಡೆ ಸಂಡೇ. ರೈಟ್ ಮೇಡಮ್. ಆಗ ನಾನು ಒಂದ್ ಸ್ಟೆಪ್ ಇಳಿದು ಓಕೆ ಸ್ಯಾಟರ್ಡೆ ಸಂಡೇ ಬನ್ನಿ ಅಂತ ಕರೆದ್ಬಿಟ್ಟು. ಸೊ ಈಗ ಅಪ್ಕಮಿಂಗ್ ಶಿವರಾತ್ರಿಗೆ ಏನೋ ಇವೆಂಟ್ ಮಾಡಿಸ್ತಾ ಇದ್ದೀರಾ ಹೌದು. ಅಂದ್ರೆ ಅದ್ರ ಬಗ್ಗೆ? ಇಲ್ಲಿ ಪಟೇಲ್ ಬ್ರದರ್ಸ್ ಹತ್ರ ಸುವಾನಿ ಪಕ್ಕದಲ್ಲಿ ದೇವಿ ಪೀಠಂ ಅಂತ ಒಂದು ದೇವಸ್ಥಾನ ಇದೆ. ಅಲ್ಲಿ ಶಿವರಾತ್ರಿಗೆ ಡ್ಯಾನ್ಸ್ಗೆ ನಿಮ್ಮ ನಮ್ಮ ಸ್ಟೂಡೆಂಟ್ಸ್ ಸ್ಟೂಡೆಂಟ್ಸ್ ನಾನು ಮಾಡೋಣ ಅಂತ ರೆಡಿ ಆಗ್ತಾ ಇದೀವಿ. ವಾವ್, ಅಟ್ಲಾಂಟಾದಲ್ಲಿ ಎಲ್ಲರೂ ಕೂಡ ವರ್ಷಾ ಮೇಡಮ್ ಅವರ ನಾಟ್ಯದ ಕರೆಕ್ಟ್ ಶಿವನ ಮೇಲೆ ಒಂದಷ್ಟು ಕಲೆಯನ್ನ ನೋಡಬಹುದು. ಪರ್ಫಾರ್ಮೆನ್ಸಸ್ ನ ಮಾಡ್ತಾ ಇದೀವಿ. ಎಸ್, ಅಟ್ಲಾಂಟಾದ ಕನ್ನಡಿಗರಿಗಂತೂ ಎಲ್ರಿಗೂ ಚಿರಪರಿಚಿತರು ವರ್ಷಾ ಮೇಡಮ್ ಅವರು. ಸೊ ನಾದ ಎಲ್ಲಾ ಕಡೆ ಅದರ ನಾದನ ಹೊರಹೊಮ್ಮಿಸ್ತಾ ಇದೆ. ಸೊ ಎಲ್ಲರೂ ಕೂಡ ವರ್ಷಾ ಮೇಡಮ್ನ ಸಪೋರ್ಟ್ ಮಾಡಿ ಅವರಿಂದ ನಿಮ್ಮ ಮಕ್ಕಳಿಗೆ ಮತ್ತೆ ದೊಡ್ಡವರು ಏನ್ ಕಲಿಬಾರ್ದು ಅಂತ ಏನಿಲ್ಲ, ದೊಡ್ಡವ್ರಿಗೂ ಇವರು ವಿಶಾಲ ಹೃದಯದಿಂದ ಹೇಳ್ಕೊಡ್ತಾರೆ. ಸೊ ನೀವು ಎಲ್ಲರೂ ಕೂಡ ಕನ್ನಡಿಗರು ಅಪ್ರೋಚ್ ಮಾಡಿ. ಅಂಡ್ ಅಮೆರಿಕನ್ಸ್ ಯಾರಿಗಾರು ಹೇಳ್ಕೊಟ್ಟಿದ್ದೀರಾ ಮೇಡಮ್ ಭರತನಾಟ್ಯ? ಒಂದು ಹುಡುಗಿ ಬರ್ತಿದ್ಲು, ಟೈವಾನ್ ಹುಡುಗಿ. ಬಟ್ ಆ ಹುಡುಗಿ ಏನೋ ಓದ್ಕೊಂತಾ ಇದ್ಲು. ಸೊ ಮೇ ಬಿ ಬಿಕಾಸ್ ಆಫ್ ಸ್ಟಡೀಸ್ ಶಿ ವಾಸ್ ನಾಟ್ ಏಬಲ್ ಟು. ಸೊ ಇಲ್ಲೇನಾದ್ರೂ ಕ್ರೆಡಿಟ್ ಅಂತ ಕನ್ಸಿಡರ್ ಮಾಡ್ತಾರಾ ನಾಟ್ಯನ? ಹೌದು, ವಾವ್, ಮಾಡ್ತಾರೆ. ಅಂಡ್ ನಾನು ಈಗ ಸಿಲಿಕಾನ್ ಆಂಧ್ರ ಅಂತ ಒಂದು ಯೂನಿವರ್ಸಿಟಿಗೆ ಅಫಿಲಿಯೇಟ್ ಮಾಡ್ಕೊಂಡಿದ್ದೀನಿ. ಸೊ ಅವರು 4 levels of examinations conduct ಮಾಡ್ತಾರೆ. ಸೂಪರ್. So when they do the examination, each level pass ಆಗೋದಕ್ಕೆ there are some credits the college gives. Awesome, that's awesome. So ರೈಟ್, ಇದೊಂದು ಸುವರ್ಣ ಅವಕಾಶ ಅಟ್ಲಾಂಟಾದ ಕನ್ನಡಿಗರಿಗೆ ಅಥವಾ ಅಟ್ಲಾಂಟಾದಲ್ಲಿ ಇರೋರ್ಗೆಲ್ಲರಿಗೂ. ಅಂಡ್ ಕೆನಡಾದಲ್ಲಿ ಇರೋರು ನೋಡಿ ಅಪ್ರೋಚ್ ಮಾಡಿ. ವರ್ಚುವಲ್ ಅಲ್ಲಿ ನೀವು ವರ್ಚುವಲ್ ಅಲ್ಲಿ ಏನಾದ್ರು ಹೇಳ್ಕೊಡ್ತೀರಾ? ವರ್ಚುವಲ್ ಕೂಡ ಹೇಳ್ಕೊಡ್ತೀನಿ. ಓ ವಾವ್. ಸೊ ಇವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತೆ ಏನಾದ್ರು ಲಿಂಕ್ಸ್ ಇದ್ರೆ ನಾನು ನಿಮ್ಗೆ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ. ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಭಾರತದಲ್ಲಿ ನಮ್ಮ ಭಾರತದ ಮಹಿಳೆ ಇವರು. ಸೊ ಅಲ್ಲಿಂದನೇ ಇವರ ನಾಟ್ಯ ಆಯ್ತು. ನಟರಾಜನನ್ನ ಆರಾಧಿಸಿದ್ದು ಆ ಸ್ಥಳ ಅಲ್ಲೇನೇನೆ. ಸೊ ನೀವಂತ ಹೆಮ್ಮೆ ಪಡಿ. ಅಂಡ್ ಗುರುಗಳೆಲ್ಲರೂ ನೋಡ್ತಾ ಇರ್ತಾರೆ, ನಿಮ್ ತಾಯಿ ನೋಡ್ತಾ ಇರ್ತಾರೆ. ಎಷ್ಟು ಖುಷಿ ಆಗತ್ತೆ ನಿಮ್ಗೆ ಈ ನಾಟ್ಯ ಕಲಾವಿದೆಯಾಗಿ? ಹೇಳ್ಬೇಕು ಅಂದ್ರೆ ನಮ್ಮ ತಾಯಿಯಿಂದಾನೇ ಈ ಆಶೀರ್ವಾದ. ಅವ್ರು ಇರ್ಲಿಲ್ಲ ಅಂತ ಅಂದ್ರೆ ಸಾಧ್ಯನೇ ಇಲ್ಲ ನಾನ್ ಡ್ಯಾನ್ಸ್ ಕಲಿಯಾಗ. ನಮ್ಮ ಮನೇಲಿ ಯಾರಿಗೂ ಸಂಗೀತ ಆಗ್ಲಿ ಅಥವಾ ಡ್ಯಾನ್ಸ್ ಆಗ್ಲಿ ಇಷ್ಟು ಮುಂದುವರೆದಿರೋದು ನಾನು ಒಬ್ಳೆ. ಎಷ್ಟು ಖುಷಿ ಕೊಟ್ಟಿದೆ, ಸಂತೃಪ್ತಿ ಲೆವೆಲ್ ಏನಿದೆ ಅಂತಂದ್ರೆ ಅದು ಹೇಳಕ್ ಆಗೋ ಸಾಧ್ಯನೇ ಇಲ್ಲ. ಮುಂದಿನ ಈ ಯೋಜನೆ ಇಂಥದನ್ನ ನಾನು ಮಾಡೋದು ಬಾಕಿ ಇದೆ ಅಂದ್ರೆ ವರ್ಷಾ ಮೇಡಮ್ ಪಾಕೆಟ್ ಅಲ್ಲಿ ಏನ್ ಗ್ಯಾಪ್ ಇದೆ? ನಮ್ಮ ಕರ್ನಾಟಕ ಪರಂಪರೆಯ ಒಂದು ಭರತನಾಟ್ಯ ಶೈಲಿಯ ಬಗ್ಗೆ ನಂಗೆ ಅಪಾರವಾದ ಗೌರವ, ಹೆಮ್ಮೆ ಕೂಡ ಇದೆ. ಅದನ್ನ ನಮ್ಮ ಎಲ್ಲ ಜನತೆಗೆ ಇಲ್ಲಿ ನಾನು ಸಾರ್ಬೇಕು ಅನ್ನೋದೇ ನನ್ನ ಧ್ಯೇಯ. ಮೇಡಮ್, ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಕಾಣಿಸ್ಕೊಂತೀರಾ ನೀವು? ಇನ್ಸ್ಟಾಗ್ರಾಮು, ನಿಮ್ದೇನಾದ್ರು ಚಾನಲ್? ಅಂದ್ರೆ ನಮ್ಮ ನಾದ ಆರ್ಟ್ಸ್ ಅಕಾಡೆಮಿ ಇದೆ, ಫೇಸ್ಬುಕ್ ಚಾನಲ್ ಮತ್ತೆ ಇನ್ಸ್ಟಾಗ್ರಾಮ್. ಎಸ್, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ಖಂಡಿತ ಮಾಡಿ. ನಮ್ಮ ಕಡೆಯಿಂದ ಏನ್ ಸಪೋರ್ಟ್ ಸಿಗುತ್ತೆ, ನಾವು ಎಲ್ಲಿ ಪರ್ಫಾರ್ಮ್ ಮಾಡಿದ್ರು ಅಥವಾ ಪೋಸ್ಟರ್ಸ್ ಆಗ್ಲಿ ಫ್ಲೈಯರ್ಸ್ ಆಗ್ಲಿ ಅದ್ರಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ರೈಟ್, ನೀವು ನೋಡ್ಕೊಂಡು ದಯವಿಟ್ಟು ಬಂದು ನಮ್ಮನ್ನೆಲ್ಲ ಆಶೀರ್ವಾದ ಮಾಡ್ಬೇಕಂತ ಕೇಳ್ತಾ ಇದ್ದೀನಿ. ಸೊ ಮೇಡಮ್, ತುಂಬಾ ಖುಷಿ ಆಯ್ತು. ನಿಮ್ ಜರ್ನಿ ಅಂತೂ ಲೈಕ್ ಇನ್ಸ್ಪಿರೇಷನ್. ಯುವ ಮತ್ತು ಸಾಧನೆ ಮಾಡಿರೋರ್ಗೂ ಖುಷಿ ಆಗತ್ತೆ, ನಂತರನೇ ಒಬ್ಬ ನಾಟ್ಯಗಾರ್ತಿ ಇದಾರೆ ಅಂತ. ಸೊ ಯುವ ಸಾಧಕರಿಗೆ ಬಿಗಿನರ್ಸ್ಗಿಂದ ಹಿಡಿದು ಅಪ್ಕಮಿಂಗ್ ನಾಟ್ಯ ಕಲಾವಿದರಿಗೆ ಎಷ್ಟು ಸ್ಫೂರ್ತಿ ಮೇಡಮ್ ನೀವು. ಸೊ ತುಂಬಾ ಖುಷಿ ಆಯ್ತು ನಿಮ್ ಪಯಣ ಕೇಳಿ. ಸೊ ಸಾಧಕರಿಗೆ ಕಡೆಯದಾಗ ಒಂದ್ ಪ್ರಶ್ನೆ ಕೇಳ್ತೀನಿ. ನಿಮ್ಮ ಈ ಸಂದರ್ಶನ ವೈಯಕ್ತಿಕವಾಗಿ ನಿಮ್ಮ ಅಭಿಪ್ರಾಯ, ನಿಮ್ಗೆ ಏನ್ ಅನ್ನಿಸ್ತು? ನಿಮ್ಮ ಒಂದು ಅಭಿಪ್ರಾಯನ ವ್ಯಕ್ತಪಡಿಸಿದ್ರೆ ಖುಷಿ ಆಗುತ್ತೆ. ನೀವು ಮೊದಲು ನನ್ನ ಫೋನಲ್ಲಿ ಅಪ್ರೋಚ್ ಮಾಡಿದಾಗ ನಂಗೆ ತುಂಬಾ ಖುಷಿ ಆಯ್ತು. ಯಾಕೆಂದ್ರೆ ನಮಗೂ ಕೂಡ ಈ ಒಂದು ಸಂದರ್ಭದಿಂದ ನಮ್ಮ ಒಂದು ಚಿಕ್ಕ ಒಂದು ಏನಿದೆ ಕಾಂಟ್ರಿಬ್ಯೂಷನ್ ನೀವು ಎಲ್ಲರಿಗೂ ಸಾರ್ತಾ ಇದ್ದೀರಾ ಅನ್ನೋ ಒಂದು ಹೆಮ್ಮೆ ನನಗೆ. ನೀವು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬಾ 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 ಧನ್ಯವಾದಗಳು. ಸೊ ನಿಮ್ಗೆ ಒಂದು ರೀಕ್ಯಾಪ್ ಆಯ್ತಾ ನಿಮ್ಮ ಜರ್ನಿ? ಖಂಡಿತ, ಡೇ 1 till today. ಖಂಡಿತ, ದಟ್ ಈಸ್ ವಾಟ್ ಅವರ್ ಮೋಟಿವ್ ಇಸ್. ನಮ್ಮ ಉದ್ದೇಶ ಅಷ್ಟೇ. ನಾವ್ ಯಾರ ಹತ್ರ ಮಾತಾಡ್ತೀವೋ, ಸ್ಪೀಕರ್ ಹತ್ರ ಅಚೀವರ್ ಹತ್ರ ಮಾತಾಡ್ತೀವೋ, ಅವ್ರಿಗೊಂದು ಒಂಥರ ಲೈಕ್ ಜರ್ನಿ ಮೆಮೊರೇಬಲ್ ಆಗಿರ್ಬೇಕು. ಇದೊಂಥರ ಜರ್ನಿ ವಿಟಿ
ನಾನು Correct. ಹುಟ್ಟಿದಾಗಿಂದ ಲೈಕ್ ಜರ್ನಿ ಇದು ಶುರು ಮಾಡ್ದಾಗ್ಲಿಂದ ಪ್ರಸ್ತುತ ತನಕ ನಾನು ಎಲ್ಲಿಂದ ಎಲ್ಲಿಗೆ ಬಂದಿದ್ದೀನಿ ಬಂದಿದ್ದೀನಿ ಅಂತ. ಅನ್ನೋದನ್ನ ನಿಮ್ಮ ಮುಂದೆ ನಿಮ್ಮ ಒಂದು ನಾಟ್ಯದ ಒಂದು ರೀಕ್ಯಾಪ್ ಮಾಡಿಸೋದು ನಮ್ಮ ಒಂದು ಉದ್ದೇಶ ಆಗಿತ್ತು. Correct. ಸೊ ನೀವು ನಾ ಹೇಳ್ದಾಗ್ಲೆ ತುಂಬಾ ಬ್ಯುಸಿ ಇರುವಂತಹ ವ್ಯಕ್ತಿ ಅಂಡ್ ನಮ್ಗಾಗಿ ಸಮಯ ಕೊಟ್ಟು ಅವಕಾಶ ಕೊಟ್ಟು ನಿಮ್ಮ ಕಲೆಯ ಬಗ್ಗೆ ಕಲೆಯ ಆರಾಧಕರಿಗೆಲ್ಲರಿಗೂ ಕೂಡ ಮುಕ್ತವಾಗಿ ಅಭಿಪ್ರಾಯನ ವ್ಯಕ್ತಪಡಿಸಿದ್ದೀರಾ. ಸೊ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಆ ಸೋ ಮಚ್. ಒಂದು ಕೃಷ್ಣ ನಟರಾಜನ ಕೃಪೆ ಯಾವಾಗ್ಲೂ ಇರ್ಲಿ. ನಾಟ್ಯ ಕಲೆ ವರ್ಷದಿಂದ ವರ್ಷಕ್ಕೆ ಈ ವರ್ಷರ ಕಲೆ ಹಾಗೆ ವೃದ್ಧಿಸ್ತಾ ಹೋಗ್ಲಿ ಅಂತ ಕೇಳ್ತಾ ವಿ ವಿಶ್ ಯು ಗುಡ್ ಲಕ್ ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ Thank you so opportunity. much. Thank you.